ಓಂ ಸಾಯಿರಾಮ್. ಶ್ರೀ ಸಾಯಿ ಸಚ್ಚರಿತೆ. ಇವತ್ತು ಅಧ್ಯಾಯ 20. ಇದರಲ್ಲಿ ಸೇವಕಿಯಿಂದ ಸಮಸ್ಯೆಗೆ ಪರಿಹಾರ ಅಂತ. ಇದರಲ್ಲಿ ಕಾಕಾ ಸಾಹೇಬ್ರು ಸೇವಕಿಯಿಂದ ದಾಸಗಣು ಮಹಾರಾಜ್ ಅವರ ಸಮಸ್ಯೆ ಹೇಗೆ ಪರಿಹರಿಸಲ್ಪಟ್ಟಿತು ಅಂತ ಹೇಮಾಡ ಪಂತರು ಹೇಳ್ತಾರೆ. ಈ ಒಂದು ಅಧ್ಯಾಯದ ಮುಂಚೆ ಹೇಮಾಡ ಪಂತರು ಹೇಳ್ತಾರೆ, ಶಿರಡಿಯ ಸಾಯಿದೇವರು ಮೊದಲು ನಿರಾಕಾರರಾಗಿದ್ರು, ಭಕ್ತರಿಗೋಸ್ಕರ ಆಕಾರವನ್ನ ತಾಳಿದ್ರು, ಮಾಯೆಯ ಸಹಾಯದಿಂದ ಈ ಪ್ರಪಂಚವೆಂಬ ಒಂದು ನಾಟಕದಲ್ಲಿ ನಟರಾಗಿ ಅಭಿನಯಿಸಿದ್ರು ಅಂತ. ಆದ್ರಿಂದ ನಾವು ಸಾಯಿ ಸ್ಮರಣೆ ಮಾಡೋಣ, ಶಿರಡಿಗೆ ಹೋಗಿ ಅಲ್ಲಿ ಮಧ್ಯಾಹ್ನದ ಆರತಿಯನ್ನ ನೋಡೋಣ. ಸಾಯಿಬಾಬಾರ ಆರತಿ ಆದ್ಮೇಲೆ ಮಸೀದಿಯ ಜಗಲಿ ಕೊನೆಯಲ್ಲಿ ನಿಂತ್ಕೊಂಡು ದಯಾಪೂರಿತರಾಗಿ ಭಕ್ತರಿಗೆಲ್ಲ ಉದಿಯನ್ನ ಕೊಡ್ತಾ ಇದ್ರಂತೆ. ಭಕ್ತರು ಸಹ ಅಷ್ಟೇ ಪ್ರೀತಿ ಭಕ್ತಿಯಿಂದ ಬಾಬಾರವರ ಕಾಲಿಗೆ ನಮಸ್ಕಾರ ಮಾಡಿ ಚರಣಾರವಿಂದಗಳಿಗೆ ನಮಿಸಿ ಉದಿಯನ್ನ ತೆಗೆದುಕೊಂಡು ಹೋಗ್ತಾ ಇದ್ರು, ಪ್ರಸಾದ ಸ್ವೀಕರಿಸಿ ಹೋಗ್ತಾ ಇದ್ರು. ಆಮೇಲೆ ಭಕ್ತರ ಮೇಲಿನ ಪ್ರೀತಿಗೆ ಮಿತಿನೇ ಇದ್ದಿಲ್ಲ ಬಾಬಾರವರಿಗೆ. ಅವರು ಭಕ್ತರನ್ನ ಕುರಿತು ಓ ಬಾಪು ಊಟಕ್ಕೆ ಹೋಗು ಅಂತ ಕಳಿಸ್ತಾ ಇದ್ರು. ಕೆಲವರಿಗೆ ಅಣ್ಣ ನೀನ್ ಮನೆಗೆ ಹೋಗು, ಇದ್ರೆ ಬಾಪು ನೀನು ಆನಂದದಿಂದ ಊಟ ಮಾಡಿ ಬಾ ಅಂತ ನೋಡಿ ಹೇಳ್ತಾ ಇದ್ರು. ಪ್ರತಿಯೊಬ್ಬ ಭಕ್ತರನ್ನು ಅಷ್ಟು ಆದರದಿಂದ, ಸ್ವತಃ ಅಷ್ಟು ಪ್ರೀತ್ಯಾದರಗಳಿಂದ ಮಾತಾಡಿಸಿ ಊಟ ಕಳಿಸ್ತಾ ಇದ್ರು. ಈಶಾವಾಶೋಪನಿಷತ್ ದಾಸಗಣು ಅವರು ಗೊತ್ತಲ್ಲ, ಬಾಬಾರವರ ಕೀರ್ತನೆಗಳನ್ನೆಲ್ಲ ಹಾಡ್ತಾ ಇದ್ರಲ್ಲ ಅದು. ದಾಸಗಣು ಅವರು ಈಶಾವಾಶೋಪನಿಷತ್ ಮೇಲೆ ಮರಾಠಿಯಲ್ಲಿ ಭಾವಾರ್ಥ ಬರೆಯೋಕ್ಕೆ ಶುರು ಮಾಡಿದ್ರಂತೆ. ಅವರು ಏನಿದು ಉಪನಿಷತ್ ಅಂತ ಮಾತಾಡ್ತಾ ಇರ್ತೀವಲ್ಲ, ಒಂದು ನಿಮಿಷ ಅದ್ರ ಬಗ್ಗೆ ನೋಡೋಣ. ಉಪನಿಷತ್ ಎಂಬ ಪದದಲ್ಲೇ ವಿಶೇಷವಾದ ಅರ್ಥ ಇದೆ ಅಂತ ಡಿ.ವಿ. ಜಿ ಅವರು ಹೇಳ್ತಾರೆ. ಒಂದು ಸರಳವಾದ ಅರ್ಥ ಇದೆ, 3 ಕಷ್ಟವಾದ ಅರ್ಥಗಳಿದೆ ಅಂತ. ಉಪ ಪ್ಲಸ್ ನಿ ಪ್ಲಸ್ ಶದ್ ಅಂದ್ರೆ ಸಮೀಪದಲ್ಲಿ ನಿಷ್ಠೆಯಿಂದ ಕೂತು ಕೇಳಬೇಕಾಗಿದ್ದು. ಸಮೀಪದಲ್ಲಿ, ಗುರುಗಳ ಸಮೀಪದಲ್ಲಿ ಕೂತ್ಕೊಳ್ಬೇಕು ಅಂತ. ಉಪ ಪ್ಲಸ್ ನಿ ಪ್ಲಸ್ ಶದ್, ಇಲ್ಲಿ ಶದ್ ಧಾತುವಿಗೆ 3 ಅರ್ಥಗಳು. ಒಂದು ಹೇಳ್ತಾರೆ ಒಡೆಯುವುದು, ಪಡೆಯುವುದು, ಕುಗ್ಗಿಸುವುದು ಅಂತ. ಯಾವ ಉಪದೇಶವು ಅಜ್ಞಾನವನ್ನ ಸೀಳಿ ಹಾಕತ್ತಲ್ಲ ಅದು ಉಪನಿಷತ್ತು. ಮತ್ತೆ ಯಾವ ಉಪದೇಶವು ಬ್ರಹ್ಮ ಪ್ರಾಪ್ತಿಯನ್ನ ಉಂಟು ಮಾಡುತ್ತಲ್ಲ ಅದು ಉಪನಿಷತ್ತು. ಯಾವ ಉಪದೇಶವು ಜಗನ್ ಮಾಯೆಯ ಹಿಡಿತವನ್ನ ಹೋಗಲಾಡಿಸುತ್ತಲ್ಲ ಅದು ಉಪನಿಷತ್ ಅಂತ. ಇದರಲ್ಲಿ ಏನೇ ಒಂದು ಅರ್ಥ ತಗೊಂಡ್ರು ಸಹ ಅದೇನ್ ಹೇಳುತ್ತೆ, ಉಪನಿಷತ್ತಿನ ವಿಷಯ ಅಂತ ಹೇಳಿದ್ರೆ ಪರತತ್ವ, ಗಹನವಾದದ್ದು. ಅದನ್ನ ಗುರು ಸನ್ನಿಧಿಯಲ್ಲಿ ಕುಳಿತು ತದೇಕ ಧ್ಯಾನಿಯಾಗಿ ಕೇಳಬೇಕು ಅಂತ. ಉಪನಿಷತ್ತೇ ವೇದಾಂತ, ಅದೇ ಬ್ರಹ್ಮವಿದ್ಯೆ. ವೇದಾಂತ ಹೇಳ್ಬೇಡ ಅಂತಾರೆ ನೋಡಿ, ಏನಾದ್ರೂ ಸ್ವಲ್ಪ ಯಾರಿಗಾದ್ರೂ ಏನೋ ಹೇಳಕ್ ಹೋದ್ರೆ ಅದೇ ಬ್ರಹ್ಮವಿದ್ಯೆ ಅಂತ. ಬ್ರಹ್ಮ ಬೃಹತ್ತಾದದ್ದು, ಬ್ರಹ್ಮವಿದ್ಯೆ. ನಾವೀಗ ಬ್ರಹ್ಮವಿದ್ಯೆ ಅಂತ ಮುಂಚೆ ಒಂದ್ಸತಿ ಉಪಯೋಗ ಮಾಡಿದ್ವಲ್ವಾ ಆ ಪದನ, ಅದಕ್ಕೆ ಹೇಳಿದೆ ಬ್ರಹ್ಮವಿದ್ಯೆ ಏನು ಅಂತ. ಅದಕ್ಕೆ ಮುಂಚೆ ಹೀಗೆ ಹೇಳಿದ ಏನಿದು ಉಪನಿಷತ್ತುಗಳು, ಒಂದು 10 ದಶೋಪನಿಷತ್ತುಗಳು, 4 ವೇದಗಳು ಗೊತ್ತಲ್ಲ, ಯಜುರ್ವೇದ, ಸಾಮವೇದ, ಋಗ್ವೇದ ಮತ್ತೆ ಅಥರ್ವಣ ವೇದ. ಅಷ್ಟಕ್ಕೂ 4ಕ್ಕೂ ಒಂದು ಅಷ್ಟು ಈ ಉಪನಿಷತ್ತುಗಳಿದೆ. ಈ ಉಪನಿಷತ್ತುಗಳನ್ನ ಬೋಧಿಸುವ ಬ್ರಹ್ಮವಿದ್ಯೆ ಇದೆಲ್ಲ ತುಂಬ ಗಹನವಾದದ್ದು ಅಂತ ಈಗಾಗಲೇ ಹೇಳಿದ್ದಾಯ್ತು. ಈ ಒಂದು ಚಿಕ್ಕದೊಂದು ಶ್ಲೋಕನ ಕೊಡ್ತಾರೆ, ಈ 10 ಉಪನಿಷತ್ತುಗಳನ್ನ ಒಕ್ಕಣಿಸುವ ಒಂದು ಶ್ಲೋಕ ಅಂತ ನೋಡಿ. ಈಶಾ ಕೇನ ಕಠ ಪ್ರಶ್ನ ಮುಂಡ ಮಾಂಡುಕ್ಯ ತಿತ್ತಿರಿಹಿ ಐತರೇಯಂಚ ಛಾಂದೋಗ್ಯಂ ಬೃಹದಾರಣ್ಯಕಂ ತಥಾ. ಈಶ ಕೇನ ಕಠ ಪ್ರಶ್ನ ಮುಂಡ ಮಾಂಡುಕ್ಯ ತಿತ್ತಿರಿಹಿ ಐತರೇಯಂಚ ಛಾಂದೋಗ್ಯಂ ಬೃಹದಾರಣ್ಯಕಂ ತಥಾ ಅಂತ. ಅಂದ್ರೆ ಈಶಾವಾಸ್ಯೋಪನಿಷತ್ ಶುಕ್ಲ ಯಜುರ್ವೇದಕ್ಕೆ, ಕೇನೋಪನಿಷತ್ ಸಾಮವೇದಕ್ಕೆ, ಕಠೋಪನಿಷತ್ ಕೃಷ್ಣ ಯಜುರ್ವೇದದ್ದು, ಪ್ರಶ್ನೋಪನಿಷತ್ ಅಥರ್ವಣ ವೇದದ್ದು, ಮುಂಡಕೋಪನಿಷತ್ ಅಥರ್ವ ವೇದ, ಮಾಂಡೂಕ್ಯೋಪನಿಷತ್ ಅಥರ್ವ ವೇದ,
ತೈತ್ತಿರಿಯೋಪನಿಷತ್ ಕೃಷ್ಣ ಯಜುರ್ವೇದ, ಐತರೇಯೋಪನಿಷತ್ ಋಗ್ವೇದ, ಚಾಂದೋಗ್ಯೋಪನಿಷತ್ ಸಾಮವೇದ ಮತ್ತು ಬೃಹದಾರಣ್ಯಕೋಪನಿಷತ್ತು ಶುಕ್ಲ ಯಜುರ್ವೇದ. ಇವು ದಶೋಪನಿಷತ್ತುಗಳು ಅಂತ. ಇಲ್ಲಿ ಈಶಾವಾಸ್ಯೋಪನಿಷತ್ ದಾಸಗಣುರವರು ಮರಾಠಿಯಲ್ಲಿ ಅದಕ್ಕೆ ಭಾವಾರ್ಥ ಬರಿತಾ ಇರ್ತಾರೆ, ಮರಾಠಿಯಲ್ಲಿ ಭಾವಾರ್ಥ ಬರಿತಾ ಇರ್ತಾರೆ. ಅವರು ಮುಂದುವರಿಯೋ ಮೊದಲು ಉಪನಿಷತ್ತಿನ ಬೋಧವನ್ನು ಸೂಕ್ಷ್ಮವಾಗಿ ಹೇಳೋಣ ಅಂತ ಇವರು ಹೇಳ್ತಾರೆ. ಯಾರು? ಹೇಮಾಡ ಪಂತರು. ಈಶಾವಾಸ್ಯೋಪನಿಷತ್ತು ಮಂತ್ರೋಪನಿಷತ್ತೆಂದು ಕರೀತಾರಂತೆ ಅದನ್ನ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ವೇದ ಸಂಹಿತೆಗಳೆಲ್ಲವೂ ಅಡಗಿವೆ ಅಂತ. ಎಲ್ಲ ಗ್ರಂಥಗಳಿಂದ ಶ್ರೇಷ್ಠವಾದದ್ದು ಇದು. ಇಲ್ಲಿ ಇರುವ ಸತ್ಯಾಂಶಗಳ ಟೀಕೆಗಳೇ ಇನ್ನುಳಿದ ಉಪನಿಷತ್ತುಗಳು ಅಂತ. ಉದಾಹರಣೆಗೆ ಹೇಳೋದಾದ್ರೆ ಅತಿ ದೊಡ್ಡ ಬೃಹದಾರಣ್ಯಕ ಉಪನಿಷತ್ತು ಈಶಾವಾಸ್ಯ ಉಪನಿಷತ್ತಿನ ಟೀಕಾವಾಖ್ಯಾನವೆಂದು ಪಂಡಿತ ಶಾಂತಬಾಳೇಕರ್ ಅವರು ಹೇಳಿರ್ತಾರೆ ಅಂತ. ಇಲ್ಲಿ ಪ್ರೊಫೆಸರ್ ರಾನಡೆಯವರ ಪ್ರಕಾರ ಈಶಾವಾಸ್ಯ ಉಪನಿಷತ್ ಇದೆಲ್ಲ ಸಣ್ಣ ಗ್ರಂಥವಾದರೂ ಸಹ ಅದರಲ್ಲಿ ಅತ್ಯಮೂಲ್ಯವಾದ ನೀತಿಗಳಿದೆ ಅಂತೆ. ಅದರಲ್ಲಿರುವ 18 ಶ್ಲೋಕಗಳಲ್ಲಿ ಅಮೂಲ್ಯವಾದ ಆತ್ಮದ ಗೂಢ ಒಂದು ವಿವರಣೆ ಇರುತ್ತೆ. ದುಃಖ ಮತ್ತು ಮೋಹದ ಮಧ್ಯೆ ನಿಶ್ಚಲನಾಗಿ ನಿಂತಿರಬಲ್ಲ ಆದರ್ಶ ಯೋಗಿಯ ವರ್ಣನೆ ಇದೆ ಅಂತೆ. ಕರ್ಮಯೋಗದ ತತ್ವ ಇದೆ. ಕಡೆಯದಾಗಿ ಜ್ಞಾನ ಮತ್ತೆ ಕರ್ಮದ ಪರಸ್ಪರ ಸಂಧಾನವೂ ಸಹ ಪ್ರತಿಪಾದಿತವಾಗಿದೆ ಅಂತ. ಜ್ಞಾನ ಮತ್ತೆ ಕರ್ಮದ ನ್ಯಾಯ ರೀತಿಯ ಸಂಯೋಗವು ಅವುಗಳ ಉದಾತ್ತವಾದ ಏಕೀಕರಣಕ್ಕೆ ಅವಶ್ಯಕವಾದದ್ದು ಎಂಬುದೇ ಉಪನಿಷತ್ತಿನ ಮೂಲದಲ್ಲಿರುವ ಅಮೂಲ್ಯ ಸಂದೇಶ. ಬೇರೆ ವಿಧದಲ್ಲಿ ಇದನ್ನು ಮತ್ತೆ ಅವರು ಸುಲಭ ಮಾಡಲಿಕ್ಕೆ ಹೇಳ್ತಾರೆ. ಬೇರೆ ವಿಧದಲ್ಲಿ ಹೇಳೋದಾದ್ರೆ ಈಶಾವಾಸ್ಯ ಉಪನಿಷತ್ತಿನ ಶ್ಲೋಕಗಳಿದೆಯಲ್ಲ, ಅದು ನೀತಿಯ ಆಧ್ಯಾತ್ಮ ವಿದ್ಯೆ ಮತ್ತು ಬ್ರಹ್ಮಜ್ಞಾನದ ಮಿಶ್ರಣ. ನೀತಿಯ ಆಧ್ಯಾತ್ಮ ವಿದ್ಯೆ ಮತ್ತು ಬ್ರಹ್ಮಜ್ಞಾನದ ಮಿಶ್ರಣ ಅಂತ. ಈ ಒಂದು ಸಂಕ್ಷಿಪ್ತ ಪರಿಚಯದಿಂದ ಉಪನಿಷತ್ತನ್ನ ದೇಶಿ ಭಾಷೆಗೆ ಭಾಷಾಂತರ ಮಾಡುವುದು ಎಷ್ಟು ಕಷ್ಟವೆಂದು ಊಹಿಸ್ಬೋದು. ಅಂದರೆ ಕಷ್ಟವಾದ ಕೆಲಸವನ್ನು ಮಾಡ್ತಾ ಇದ್ರು ದಾಸಗಣೂರವರು. ಸಂಸ್ಕೃತದಿಂದ ಅದನ್ನ ಮರಾಠಿಗೆ ತರ್ಜುಮೆ ಮಾಡ್ತಾ ಇದ್ರು, ಅರ್ಥೈಸ್ತಾ ಇದ್ರು ಅದನ್ನ. ಆದರೂ ಅವರಿಗೆ ದಾಸಗಣು ಅವರು ಪ್ರತಿಯೊಂದು ಶ್ಲೋಕ ತಗೊಂಡು ಮರಾಠಿಗೆ ಭಾಷಾಂತರ ಮಾಡಿದ್ರು. ಆದರೂ ಅವರಿಗೆ ತೃಪ್ತಿ ಆಗಲಿಲ್ಲ. ಅದಕ್ಕೇನು ಮಾಡಿದ್ರು, ಈ ಅತೃಪ್ತಿಯಿಂದ ತಮ್ಮ ಅನುಮಾನಗಳನ್ನೆಲ್ಲ ಹೋಗಲಾಡ್ಸಕ್ಕೆ ತುಂಬ ಜನರನ್ನ ವಿಚಾರಿಸಿದ್ರು. ಆದರೆ ಯಾರಿಂದ ಸಹ ಅವರ ಅನುಮಾನಗಳ ಪರಿಹಾರ ಆಗಲಿಲ್ಲ. ಅವು ಹಾಗೆಯೇ ಉಳ್ಕೊಂಡು ಅವ್ರು ಇನ್ನೂ ಅವ್ರನ್ನ ಅತೃಪ್ತರನ್ನಾಗಿ ಮಾಡಿಬಿಡ್ತದೆ. ನೋಡಿ, ನಾವೇನೇ ಒಂದು ಕೆಲಸ ಮಾಡಿದ್ರೆ ತೃಪ್ತಿ ಬರ್ಬೇಕು ನಮಗೆ. ಒಂದು ಹಾಡು ಹೇಳೋದಾಗ್ಲಿ, ಏನೇ ಒಂದು ಕತೆ ಹೇಳೋದಾಗ್ಲಿ, ಒಂದು ಏನು ಕೆಲಸ ಮಾಡ್ತೀವಿ, ಅಡಿಗೆನೇ ಇಟ್ಕೊಳ್ಳಿ, ಮಾಡಿದ್ರೆ ಅದು ತೃಪ್ತಿ ಇರ್ಬೇಕು ನಮಗೆ. ರುಚಿಯಾಗಿದೆ, ಶುಚಿಯಾಗಿದೆ ಅಲ್ವಾ, ನೀಡಿದವರಿಗೆ ಅದು ಒಳ್ಳೆ ಆಹಾರ ಆಗಿದೆ, ಹೊಟ್ಟೆ ತುಂಬತ್ತೆ, ಖುಷಿ ಆಗತ್ತೆ, ಅವ್ರ ಬಾಯಿಗೂ ರುಚಿಯಾಗಿ ಎಲ್ಲ ನೋಡ್ಕೊಳ್ಬೇಕು. ಇಲ್ಲದೆ ಹೋದರೆ ಏನೋ ಮಾಡಿದೆ ಅಂತ ಹೇಳ್ತೀವಲ್ಲ, ಆ ಥರ ಆಗತ್ತೆ. ಆ ಥರ ದಾಸಗಳು ಅವರಿಗೆ ಸಮಾಧಾನನೇ ಇರೋದಿಲ್ಲ, ತೃಪ್ತಿ ಇರುತ್ತೆ. ಈಶಾವಾಸ್ಯೋಪನಿಷತ್ತು ಎಲ್ಲ ವೇದಗಳ ಆಗರವಾಗಿರುತ್ತದೆ. ಆತ್ಮಜ್ಞಾನದ ವಿಜ್ಞಾನ ಜನನ ಮರಣಗಳೆಂಬ ಬಂಧನದಿಂದ ನಮ್ಮನ್ನ ಮುಕ್ತರನ್ನಾಗಿ ಮಾಡುವ ಆಯುಧ ಅಂತ. ಆದ್ದರಿಂದ ಯಾರು ಆತ್ಮಜ್ಞಾನವನ್ನು ಪಡೆದಿರ್ತಾರಲ್ಲ ಅವರೇ ಸರಿಯಾದ ಅರ್ಥವನ್ನ ನೀಡ್ಲಿಕ್ಕೆ ಸಾಧ್ಯ ಅಂತ ದಾಸಗಣುಗೆ ಗೊತ್ತಾಯ್ತು. ಯೋಚನೆ ಮಾಡಿದ್ರು, ಯಾರಿಂದಲೂ ಪರಿಹಾರವಾಗದೇ ಇರುವ ಅನುಮಾನಗಳನ್ನ ಶ್ರೀ ಸಾಯಿಬಾಬಾರವ್ರ ಹತ್ರ ಅವರಿಂದ ಪರಿಹಾರ ಮಾಡ್ಕೊಳ್ಬೇಕು ಅಂತ ಶಿರ್ಡಿಗೆ ಬಂದು ಅವರು ಆ ಈಶಾವಾಸ್ಯೋಪನಿಷತ್ತಿನ ಭಾಷಾಂತರದಲ್ಲಿ ತಮಗೆ ಬಂದಿರೋ ಅನುಮಾನಗಳನ್ನೆಲ್ಲ ಸೂಕ್ತ ವಿವರಣೆಯಿಂದ ಪರಿಹರಿಸ್ಬೇಕು ಅಂತ ಬಾಬಾರವ್ರ ಹತ್ರ ಕೇಳ್ತಾರೆ. ಆಗ ಬಾಬಾ ನೋಡಿ, ಅವರು ಬಾಬಾ ಗಮನಕ್ಕೆ ಬರಲಿಲ್ವಾ, ಬಾಬಾ ಅವ್ರ ಜೊತೆನೇ ಇರ್ತಾ ಇದ್ರು ಅವರು. ಅದಕ್ಕೆ ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆಲ್ಲರೂ ಎಲ್ಲ ಕಡೆ ಅಲ್ಲಿದಾಡುತ್ತಾರೆ ಅಂತಾರಲ್ಲ, ಹಾಗನ್ಸ್ಬಿಡ್ತು ನಂಗೆ ಇದು ನೋಡ್ತಾ ಇದ್ರೆ. ಯಾಕೆ ಬಾಬಾರವರೇ ಮುಂಚೆ ಅವರಿಗೆ ನೆನಪು ಬರಲಿಲ್ಲ ಅಂತ ಬಾಬಾರವ್ರವ್ರನ್ನ ಆಶೀರ್ವಾದ ಮಾಡಿ ಹೇಳ್ತಾರೆ, ಚಿಂತಿಸ್ಬೇಡ, ಅದರಲ್ಲಿ ಏನಿದೆ, ವಿಲೇಪಾರ್ಲೆಯಲ್ಲಿ, ಅದು ಬಾಂಬೆಲಿ ಒಂದು ಏರಿಯಾ ಅಲ್ಲ, ಕಾಕಾ ಅವ್ರ ಮನೆ ಕೆಲಸದವಳಿಂದ ನಿನ್ನ ಅನುಮಾನ ಪರಿಹಾರ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅದರಲ್ಲಿ ಏನಿದೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಮುಂಬೈಗೆ ಹೋಗು, ಅಲ್ಲಿ ವಿಲೇಪಾರ್ಲಿನಲ್ಲಿ ಕಾಕಾ ಇದ್ದಾರಲ್ಲ, ಅವ್ರ ಮನೇಲಿ ಒಂದು ಕೆಲಸದವಳಿದ್ದಾಳೆ,
ಅವಳಿಂದ ನಿನ್ನ ಅನುಮಾನ ಎಲ್ಲ ಪರಿಹಾರ ಆಗುತ್ತೆ ಅಂತ. ಆಗ ಅಲ್ಲಿದ್ದವರೆಲ್ಲ ಏನು ಅನ್ಕೊಂಡ್ರು, ಬಾಬಾ ಎಲ್ಲೋ ತಮಾಷೆ ಮಾಡ್ತಾ ಇದ್ರು, ಇವ್ರಿಗೆ ಹೋಗಿದ್ದೆ ಪರಿಹಾರ ಕೇಳಿದ್ರಲ್ಲ ಅನ್ಕೊಂಡ್ರು. ಅವರೆಲ್ಲ ಏನು ಅವಳು ಸೇವಕಿ, ಅವಳು ಓದಿಲ್ಲ, ವಿದ್ಯೆ ಇಲ್ಲ, ಏನಿಲ್ಲ, ನಿರಕ್ಷರಸ್ಥಳು, ಅವಳಿಂದ ಏನು ಗೊತ್ತಾಗತ್ತೆ ಅನ್ಕೊಂಡ್ರು. ಆದರೆ ದಾಸಗಣು ಅವರು ಬಾಬಾ ಅವ್ರು ನುಡಿದಿದ್ದು ನಿಜವಾಗ್ಲೇಬೇಕು ನೋಡಿ, ಅವ್ರಿಗೆಲ್ಲ ಗೊತ್ತು ಬಾಬಾ ಏನು ಹೇಳ್ತಾರೆ ಅದು ಖಂಡಿತ ನಿಜ ಸತ್ಯ ಅಂತ. ಆಯ್ತು ಅಂತ ಶಿರಡಿಯಿಂದ ಹೊರಟರು. ಆಮೇಲೆ ದಾಸಗಣವರು ಬಾಬಾರವ್ರ ಮಾತಿನಲ್ಲಿ ತುಂಬ ನಂಬಿಕೆ ಅವರಿಗೆ. ಶಿರಡಿಯಿಂದ ವಿಲೇಪಾರ್ಲೆಯಲ್ಲಿದ್ದ ಕಾಕಾ ಸಾಹೇಬ್ ದೀಕ್ಷಿತರ ಮನೆಗೆ ಬಂದರು. ಅಲ್ಲಿದ್ರು, ಅವ್ರ ಮನೇಲಿ ಉಳ್ಕೊಂಡ್ರು. ಮಾರನೇ ದಿನ ದಾಸಗಣವರು ಮಲ್ಕೊಂಡಿರುವಾಗ ಬೆಳಗಿನ ಜಾವದಲ್ಲಿ, ಕೆಲವ್ರು ಹೇಳ್ತಾರೆ ದಾಸಗಣವರು ಪೂಜೆ ಮಾಡ್ತಿರುವಾಗ ಅಂತ, ಒಂದು ಹುಡುಗಿ ತುಂಬ ಇಂಪಾಗಿ ಹಾಡು ಹೇಳ್ತಾ ಇರೋದು ಕೇಳಿಸುತ್ತೆ. ಹಾಡು ಕೇಳಿದ್ರು ಅವರು. ಏನದು, ಕೆಂಪು ಬಣ್ಣದ ಸೀರೆ ಎಷ್ಟು ಚೆನ್ನಾಗಿದೆ, ಜರಿಯಷ್ಟೇ ಹೊಳೆಯುತ್ತಿದೆ ಅಂತ ಹಾಡಿನ ಭಾವಾರ್ಥ. ಆ ಹಾಡು ಹಾಡ್ತಾ ಇದ್ದಿದ್ದ ಹುಡುಗಿಯ ಹಾಡು ಹಾಡ್ತಾ ಇದ್ಲಲ್ಲ, ಅದರ ಭಾವಾರ್ಥ. ಆ ಹಾಡನ್ನು ಕೇಳಿ ಅವರು ಸಂತೋಷದಿಂದ ಆಚೆ ಕಡೆ ಬಂದು ನೋಡ್ತಾರೆ, ಯಾರಿದು ಇಷ್ಟು ಚೆನ್ನಾಗಿ ಹಾಡ್ತಾ ಇರೋದು ಅಂತ ನೋಡಿದ್ರೆ ಅದು ಸೇವಕಿ, ಪಾಪ ತಂಗಿ, ಚಿಕ್ಕ ಹುಡುಗಿ ಸೇವಕಿ ಇರ್ತಾಳದ ಅವಳ ತಂಗಿ. ಅದು ಒಂದು ಹರಿದೋಗಿರೋ ಒಂದು ಸೀರೆನ ಇಟ್ಕೊಂಡು ಉಟ್ಕೊಂಡಿದ್ಲು, ಪಾಪ ಪಾತ್ರೆ ತೊಳಿತ ಹಾಡ್ತಾ ಇದ್ಲು. ಎಷ್ಟು ಬಡತನ, ಸೀರೆ ಒಂದು ಉಟ್ಕೊಳಕ್ಕೊಳಗೆ ಚೆನ್ನಾಗಿರೋದಿಲ್ಲ, ಆದರೂ ಅವಳು ಎಷ್ಟು ಖುಷಿಯಾಗಿ ಹಾಡನ್ನ ಪಾತ್ರೆ ತೊಳ್ಕೊಂಡು ಹಾಡ್ತಾ ಇದ್ಲಲ್ಲ, ಆನಂದ ಅಲ್ವಾ. ಅದನ್ನ ನೋಡಿ ಮಾನ್ಯ ದಿವಸ ದಾಸಗಣವರು ರಾವ್ ಬಹದ್ದೂರ್ ಎಂಬಿ ಪ್ರಧಾನ್ ಅವರು ಒಬ್ರು ಬಂದಿರ್ತಾರೆ ನೋಡ್ಲಿಕ್ಕೆ. ಅವರು ತಮಗಾಗಿ ತಂದಿದ್ದ 2 ಧೋತ್ರಗಳನ್ನ ನೋಡ್ತಾರೆ. ನೋಡಿ ಆ ಹುಡುಗಿಗೂ ಒಂದು ಸೀರೆ ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಅದರಂತೆ ಆ ಹುಡುಗಿಗೆ ಒಂದು ಸೀರೆ ತಂದ್ಕೊಟ್ರು. ಏನು ಖುಷಿ ಆ ಹುಡುಗಿಗೆ, ಸೀರೆ ತಂದ್ಕೊಟ್ರಲ್ಲ, ಒಬ್ಬ ತುಂಬ ಸಂತೋಷ ಆಗುತ್ತೆ. ಎಷ್ಟು ಸಂತೋಷ, ಎಷ್ಟು ಅಂತ ಹೇಳೋಕ್ಕೆ ಆಗೋದಿಲ್ಲ ಆ ಥರ. ಆಮೇಲೆ ಮಾರನೇ ದಿನ ಆ ಹುಡುಗಿ ಸೀರೆ ಉಟ್ಕೊಂಡು ಬಂದ್ಲು, ಹೊಸ ಸೀರೆನ ಉಟ್ಕೊಂಡು ಬಂದು ಎಲ್ಲ ಹುಡುಗಿಯರ ಜೊತೆ ಆಟ ಆಡಿಕೊಂಡು ಖುಷಿಯಾಗಿದ್ಲು. ಮತ್ತೆ ನೆಕ್ಸ್ಟ್ ಡೇ ಹಳೆ ಸೀರೆ ಬಂತು ಆಚೆಗೆ, ಉಟ್ಕೊಂಡಿದ್ಲಲ್ಲ ಹರಿದೋಗಿರೋ ಸೀರೆ, ಅದನ್ನೇ ಉಟ್ಕೊಂಡು ಕೆಲ್ಸಕ್ಕೆ ಬಂದ್ಲು. ಆವತ್ತೂ ಸಹ ಹರಿದೋಗಿರೋ ಸೀರೆ ಉಟ್ಕೊಂಡು ಬಂದ್ರು ಸಹ ಖುಷಿಯಾಗೇ ಬಂದ್ಲು ಅವಳು ಕೆಲ್ಸಕ್ಕೆ. ಆಗ ದಾಸಗಣೂರವರ ದಯೆ ಹೊಗಳಿಕೆಗೆ ಮಾರ್ಪಾಡಾಯ್ತು. ಫಸ್ಟ್ ಅಯ್ಯೋ ಪಾಪ ದಯೆ ಇತ್ತಲ್ವ ಅವಳ ಮೇಲೆ, ಆಮೇಲೆ ಹೊಗಳಿಕೆಗೆ ಮಾರ್ಪಾಟಾಯ್ತು. ಆ ಬಡ ಹುಡುಗಿ ಹರಿದ ಸೀರೆನೇ ಉಟ್ಕೋಬೇಕಿತ್ತು. ಅವಳಿಗೆ ಹೊಸ ಸೀರೆ ಕೊಟ್ಟರು ಸಹ, ಸಿಕ್ಕಿದ್ರು ಸಹ ಅದನ್ನೆಲ್ಲಿಟ್ಲು, ಪೆಟ್ಟಿಗೆಲಿಟ್ಲು. ಮತ್ತೆ ಹರಿದ ಸೀರೆನ ಉಟ್ಕೊಂಬಂದ್ಲಲ್ವೇ. ಆದರೂ ಯಾವ ಸೀರೆ ಉಟ್ಕೊಂಡ್ರು, ಹೊಸ ಸೀರೆನೂ ಅಷ್ಟೇ, ಇದು ಇವತ್ತು ಅಷ್ಟೇ ಖುಷಿಯಾಗಿದ್ದಾಳಲ್ಲ ಅವಳು. ಸ್ವಲ್ಪ ಆದರೂ ಅವಳ ಹತ್ರ ದುಃಖ ಇಲ್ಲಲ್ಲ ಅಂತ ಯೋಚಿಸ್ಬಿಟ್ಟು, ನಮ್ಮ ಸುಖ ದುಃಖ ಎಲ್ಲ ಎಲ್ಲಿದೆ, ನಾವು ಹಾಕೊಳ್ಳೋ ಬಟ್ಟೆನ, ನಾವು ಹಾಕೊಳ್ಳೋ ಒಡವೆನ, ಕಣ್ಣಿಗೆ ಕಾಣದ್ದೇನು ಮನಸ್ಸಿನಲ್ಲಿದೆ. ನಮ್ಮ ಸುಖ ದುಃಖಗಳೆಲ್ಲ ಮನಸ್ಸನ್ನೇ ಅವಲಂಬಿಸಿದೆ ಅಂತ ದಾಸಗಣುವರು ಅವತ್ತು ತಿಳ್ಕೊಂಡ್ರು. ಈ ಘಟನೆಯನ್ನ ಕೂಲಂಕುಷವಾಗಿ ವಿಚಾರಿಸಿ ದೇವರು ಕೊಟ್ಟಿದ್ರಲ್ಲಿ ತೃಪ್ತಿ ಪಡಬೇಕು. ಅವನು ಯಾವಾಗಲೂ ನಮ್ಮನ್ನು ರಕ್ಷಿಸ್ತಾನೆ ದೇವರು, ಅವನಿಂದ ದೊರೆಯೋದೆಲ್ಲವೂ ನಮಗೆ ಒಳ್ಳೆಯದಾಗೇ ಪರಿಣಮಿಸುತ್ತದೆ ಎಂಬುದನ್ನು ಸಹ ಅವತ್ತು ದಾಸಗಣವರು ತಿಳ್ಕೊಂಡ್ರು. ಈ ಮೇಲಿನ ಘಟನೆಯಿಂದ ಬಾಬಾರವರ ಅದ್ವಿತೀಯ ರೀತಿ ವ್ಯಕ್ತವಾಗುತ್ತೆ. ಅವರು ಶಿರಡಿಯನ್ನು ಬಿಟ್ಟು ಕದಲ್ದೆ ಹೋದರೂ ಸಹ ಕೆಲವರನ್ನ ಮಚ್ಚಂದ್ರಗಡಕ್ಕೆ, ಕೆಲವ್ರನ್ನ ಕೊಲ್ಲಾಪುರಕ್ಕೆ, ಅಂದರೆ ಸಾಧನೆಯ ಸಲುವಾಗಿ ಕಳಿಸ್ತಾ ಇರ್ತಾರೆ, ಅಲ್ಲಿ ಹೋಗು ಇಲ್ಲಿ ಹೋಗು ಇದು ಮಾಡ್ಬಾ ಅಂತ. ಕೆಲವರಿಗೆ ಪ್ರತ್ಯಕ್ಷ ರೂಪದಲ್ಲಿ, ಕೆಲವರಿಗೆ ಜಾಗೃತಾವಸ್ಥೆಯಲ್ಲೂ, ಕೆಲವರಿಗೆ ಕನಸಿನಲ್ಲೂ ಕಾಣಿಸ್ಕೊಂಡು ಅವರ ಆಸೆಗಳನ್ನೆಲ್ಲ ಈಡೇರಿಸ್ತಾ ಇದ್ರು. ನೋಡಿ, ಮೇಲೆ ಹೇಳಿದ ಈ ಕತೆ ಹೇಳಿದ್ವಲ್ಲ, ಆ ಥರ ದಾಸಗಣು ಅವರ ಅನುಮಾನ ಪರಿಹಾರ ಆಗೋಕ್ಕೋಸ್ಕರ ಅವ್ರನ್ನೆಲ್ಲಿ ಕಳಿಸಿದ್ರು, ವಿಲೇಪಾರ್ಲೆಯಲ್ಲಿದ್ದ ಕಾಕಾರವರ ಮನೆ ಕೆಲಸದವಳ ಬಳಿಗೆ ಕಳಿಸಿದ್ರು. ನೋಡಿ, ಆ ನಿದರ್ಶನದಿಂದ ಎಲ್ಲ ಕಲ್ತ್ಕೊಂಡ್ಬಿಟ್ರು. ಅವ್ರನ್ನ ನೋಡಿ ಅರ್ಥ ಆಯಿತು ದಾಸಗಣೂರವ್ರಿಗೆ. ಅವರನ್ನು ಅಲ್ಲಿಗೆ ಕಳಿಸೋ ಅಗತ್ಯ ಇರಲಿಲ್ಲ. ಬಾಬಾರವ್ರಿಗೆ ನೇರವಾಗಿ ಅನುಮಾನ ಪರಿಹರಿಸ್ಬೋದಿತ್ತಲ್ಲ. ಅವ್ರಿಗೆ ಕೆಲವ್ರು ಹೇಳ್ತಾರೆ, ಯಾಕೆ ಬಾಬಾ ಅವರೇ ಹೇಳ್ಬೋದಿತ್ತಲ್ಲ ಅಂತ. ಅದಕ್ಕೆ ಬಾಬಾ ಅವರ ರೀತಿ ನೀತಿಗಳೆಲ್ಲ ತರ್ಕೆ ಮಾಡಂಗೆ ಇಲ್ಲದಿದ್ದರೆ ಈ ಕೂಲಿ ಕೆಲಸ ಮಾಡೋವಳು ಮತ್ತು ಅವಳ ಸೀರೆ, ಇವುಗಳಲ್ಲಿಯೂ ಪರಮಾತ್ಮನು ವ್ಯಾಪಿಸಿದ್ದಾನೆ ಎಂಬ ಉದಾತ್ತವಾದ ನೀತಿನ ದಾಸಗಣವರು ಹೇಗೆ ಕಲಿತಾ ಇದ್ರು. ಈಗ ಇದಾದ್ಮೇಲೆ ಒಂದು ಉಪನಿಷತ್ತಿನ ಒಂದು ಉದಾಹರಣೆ ಕೊಟ್ಟು
20ನೇ ಅಧ್ಯಾಯನ ಮುಗಿಸ್ಬಿಡ್ತಾರೆ ಹಿಮಾಡ ಪಂತರು. ಚಿಕ್ಕದೊಂದಿದೆ ಅಧ್ಯಾಯ ಇದು. ಅವ್ರು ಹೇಳ್ತಾರೆ, ನೀತಿ ತತ್ವಗಳ ಬೋಧನೆಯೇ ಈಶಾವಾಸ್ಯ ಉಪನಿಷತ್ತಿನ ಮುಖ್ಯ ಭಾವ. ಅದರಲ್ಲಿರುವ ಆಧ್ಯಾತ್ಮಿಕ ಜ್ಞಾನದ ಆಧಾರದಿಂದ ಈ ನೀತಿ ತತ್ವಗಳು ಹುಟ್ಟಿಕೊಂಡಿವೆ ಅಂತ. ಉಪನಿಷತ್ತಿರುತ್ತಲ್ಲ, ಅದರ ಮೊದಲ ವಾಕ್ಯದಲ್ಲಿಯೇ ಪರಮಾತ್ಮನು ಸರ್ವವ್ಯಾಪಿ, ಪರಮಾತ್ಮ ಎಲ್ಲ ಕಡೆ ಇದ್ದಾನೆ. ಬಾಬಾರವ್ರು ಹೇಳ್ತಾರಲ್ವ, ನಾನು ಎಲ್ಲ ಕಡೆ ಇದ್ದೀನಿ ಅಂತ. ಎಲ್ಲ ಕಡೆ ಇದ್ದಾರೆ, ನೀವು ಕರೀರಿ ಇಲ್ಲಿ ಬರ್ತಾರೆ. ಭಕ್ತ ಈಗ ಅಮೆರಿಕದಿಂದ ಕರೆದ್ರೆ ಒಂದೇ ಸೆಕೆಂಡಿಗೆ ಅಲ್ಲಿ ಇರ್ತಾರೆ. ಎಲ್ಲ ಕಡೆ ಇದ್ದಾರೆ ಭಕ್ತರೆಲ್ಲ, ಪ್ರಪಂಚವ್ಯಾಪಿಯವರು. ನಿದ್ದೆ ಅನ್ನೋದಿಲ್ಲ, ಏನಿಲ್ಲ. ಹಗಲಿರುಳು ಅಂದರೆ ನಮಗಿರುಳು ಬಾಬಾರವ್ರು ಹಗಲಾಗಿರೋ ಕಡೆ ಹೋಗ್ತಾರೆ ಅಂತ. ನಮ್ಗಿಲ್ಲಿ ಇರುಳಾದಾಗ ಬೇರೆ ಕಡೆ ಹಗಲಲ್ವಾ, ಆ ಥರ. ಈಶಾವಾಸ್ಯ ಉಪನಿಷತ್ನಲ್ಲಿ ಫಸ್ಟ್ ಹೇಳೋದೇ ಅಷ್ಟು, ಪರಮಾತ್ಮನು ಸರ್ವವ್ಯಾಪಿ ಅಂತ. ದೇವರು ಸರ್ವವ್ಯಾಪಿ, ಅವನು ದಯ ಪಾಲಿಸುವುದೆಲ್ಲದು ನಮಗೆ ಒಳ್ಳೆಯದೇ. ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಆದದ್ದೆಲ್ಲ ಒಳಿತೇ ಆಯಿತು, ದಾಸರು ಬರೀತಾರೆ ಅದನ್ನು. ಸೊ ದೇವರು ದಯಪಾಲಿಸೋದೆಲ್ಲನೂ ಒಳ್ಳೆಯದೇ. ಅವನೇನು ಕೊಡ್ತಾನಲ್ಲ, ಕೊಟ್ಟಿರೋದ್ರಲ್ಲಿ ತೃಪ್ತಿ ಪಡಬೇಕದು. ಅತಿ ಆಸೆ ಗತಿ ಕೇಡು ಅಂತ. ಅಯ್ಯೋ ನಮ್ಗೇನಿದೆ ನೋಡ್ಕೊಳ್ಳಲ್ಲ, ಇನ್ನೊಬ್ರ ಹತ್ರ ಅವ್ರ ಹತ್ರ ಇದೆ, ಅದಿದೆ ಇದಿದೆ ಅಂತ ನೋಡ್ತೀವಲ್ಲ, ಅದು ಮನುಷ್ಯನ ಸ್ವಭಾವ. ಬಿಟ್ಬಿಡ್ಬೇಕು ನಾವು ಅದನ್ನು. ಅದೇ ನೀತಿ ಇರೋದು. ಭಗವಂತ ಏನು ಕೊಟ್ಟಿದ್ದಾನೆ ನಮಗೆ, ಅದರಲ್ಲಿ ನಾವು ತೃಪ್ತಿ ಪಡಬೇಕು ಎನ್ನುವ ನೀತಿ ತತ್ವ ಅದರಲ್ಲಿ ಅಡಗಿದೆ ಅಂತ. ಈ ಉಪನಿಷತ್ತಿನಲ್ಲಿ, ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಮಾನವನು ತನ್ನ ಕರ್ಮವನ್ನು ತಾನು ಮಾಡಬೇಕು, ಕರ್ಮಭ್ರಷ್ಟನಾಗಬಾರದು. ಸೋಮಾರಿತನ ಉಪನಿಷತ್ತಿನ ಪ್ರಕಾರ ಆತ್ಮವನ್ನು ಕೊರೆಯುವ ರೋಗ. ಸೋಮಾರಿತನ ಆತ್ಮವನ್ನು ಕೊರೆಯುವ ರೋಗ. ಅದಕ್ಕೆ ಇಂಗ್ಲೀಷಲ್ಲೂ ಹೇಳ್ತೀವಲ್ಲ, ಐಡಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ಬಿಟ್ಟು. ದೇಹಕ್ಕೂ ಶ್ರಮ ಇರಬೇಕು, ಮನಸ್ಸಿಗೂ ಇರಬೇಕು, ಸೋಮಾರಿ ಆಗಬಾರ್ದು. ಉಪನಿಷತ್ತು ಮುಂದುವರೆದು, ಯಾರು ತಮ್ಮ ಆತ್ಮದಲ್ಲಿ ಸಕಲ ಜೀವರಾಶಿಗಳನ್ನು ನೋಡಬಲ್ಲರೋ ಮತ್ತು ಜೀವರಾಶಿಗಳಲ್ಲಿ ಆತ್ಮವನ್ನು ಕಾಣಬಲ್ಲರೋ ಅಂಥವರು ಬುದ್ಧಿಗೇಡಿತನದಿಂದ ನರಳಲಾದೀತೆ ಎಂದು ಕೇಳಿದೆ. ಚೆನ್ನಾಗಿದೆ ನೋಡಿ. ಯಾವಾಗ ನಾವು ಸಕಲ ಜೀವರಾಶಿಗಳಲ್ಲಿ ಆತ್ಮವನ್ನು ನೋಡಲಾರೆವೋ ಆಗ ಅಜ್ಞಾನ, ದುಃಖ ಮತ್ತು ಅಸಹ್ಯತೆ ಉಂಟಾಗುತ್ತದೆ. ಸಕಲ ಜೀವಿಗಳು ಜೀವರಾಶಿಗಳು ಒಂದೇ ಎಂಬ ಅಂತರ್ಮುಖಿ ದೃಷ್ಟಿಯುಳ್ಳವನಿಗೆ ಪ್ರಾಪಂಚಿಕ ದುಃಖಗಳೇನು ಮಾಡಲಾಗರು. ಸಕಲ ಜೀವರಾಶಿಗಳು ಒಂದೇ. ಇಲ್ಲಿಗೆ ಹಿಮಾಡಪಂತರು ಬರೆದಂತಹ ಅಧ್ಯಾಯ ಶ್ರೀ ಸಾಯಿ ಸಚ್ಚರಿತೆಯ ಅಧ್ಯಾಯ 20 ಸಂಪೂರ್ಣವಾಗುತ್ತೆ. ಓಂ ಶ್ರೀ ಸಾಯಿ ಪ್ರಣಾಮ. ಓಂ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಶ್ರೀ ಸಾಯಿ ಸಚ್ಚರಿತೆಯಲ್ಲಿ 21ನೇ ಅಧ್ಯಾಯ. ಇಲ್ಲಿ ಪೂರ್ವಜನ್ಮದ ಪುಣ್ಯ ವಿಶೇಷಗಳ ರೂಪದಲ್ಲಿ ನಮ್ಮ ಅದೃಷ್ಟದಿಂದ ನಮಗೆ ಸಾಧು ಸಂತರ ಸಂಪರ್ಕ ಬಂದು ನಮ್ಮ ಕಲ್ಯಾಣವಾಗುತ್ತದೆ ಅಂತ ತೋರಿಸಲು ಗ್ರಂಥಕರ್ತರು ತಮಗೆ, ಅಂದರೆ ಹೇಮಾಡಪಂತರು, ತಮಗೆ ಸಂಭವಿಸಿದ ಒಂದು ಘಟನೆಯನ್ನು ಹೇಳ್ತಾರವರು. ಹೇಮಾಡಪಂತರು ಕೆಲವು ಸಮಯ ಬಾಂದ್ರಾದಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿದ್ರಂತ. ಪಿರಾಮೌಲಾನ ಎಂಬ ಪ್ರಸಿದ್ಧ ಮಹಾಯೋಗಿಯಲ್ಲಿದ್ದರು. ಪಿರಾಮೌಲಾನ ಅಂತ ಮಹಾಯೋಗಿ, ಪ್ರಸಿದ್ಧ ಮಹಾಯೋಗಿಯಲ್ಲಿದ್ದರಂತೆ. ಹಿಂದೂಗಳು, ಪಾರ್ಸಿಗಳು ಮತ್ತು ಇತರ ಮತದವರೆಲ್ಲ ಅವರಲ್ಲಿ ಹೋಗಿ ಅವ್ರನ್ನ, ಆ ಮಹಾಪುರುಷರನ್ನ ದರ್ಶನ ಪಡೆದು ಬರ್ತಾ ಇದ್ರಂತೆ. ಯುನೂಸ್ ಮುಜಾವರ ಎಂಬುವನು ಹೇಮಾಡಪಂತರ ಹತ್ರ ಬಂದು ಆ ಸಾಧುವಿನ ದರ್ಶನ ನೀವು ಮಾಡಿ ಅಂತ ಹೇಳ್ತಾ ಇದ್ನಂತೆ. ಆದರೆ ಯಾಕೋ ಸಮಯ ಒದಗಿ ಬರಲಿಲ್ವೋ, ಏನು ಕಾರಣ ಗೊತ್ತಿಲ್ಲ, ಅವರ ದರ್ಶನ ಪಡೀಲಿಕ್ಕೆ ಹೇಮಾಡಪಂತರಿಗೆ ಸಾಧ್ಯವಾಗಿರಲಿಲ್ಲ. ಕೆಲವು ಕಾಲದ ನಂತರ ಅವರ ಸರದಿ ಬಂದು ಶಿರಡಿಯಲ್ಲಿ ಸಾಯಿ ದರ್ಬಾರ್ದ ಪ್ರಮುಕ್ತಿ. ಅವರು ನಂತರ ಕೆಲವು ಕಾಲ ಆದಮೇಲೆ ಅವರು ಇದಕ್ಕೆ ಬಂದ್ರಲ್ಲ, ಶಿರಡಿಗೆ ಬಂದಮೇಲೆ ಅವರು ಶಿರಡಿಯಲ್ಲಿ ಸಾಯಿ ದರ್ಬಾರ ಪ್ರಮುಖ ವ್ಯಕ್ತಿಗಳಾಗ್ಬಿಟ್ರು. ಅದಕ್ಕೆ ಏನವ್ರು ಹೇಳ್ಕೊತಾರೆ ಅಂದರೆ, ದುರದೃಷ್ಟ, ನಾನು ಅಲ್ಲೇ ಇದ್ದೆ, ಅವ್ರನ್ನ ಭೇಟಿ ಮಾಡಲಿಕ್ಕೆ ಆಗಿಲ್ಲ ಅಂತ ದುರದೃಷ್ಟಶಾಲಿಗಳಿಗೆ
ಸಾಧು ಸಂತರ ಸಂಪರ್ಕ ಬರುವುದಿಲ್ಲ, ಅದೃಷ್ಟವಂತರಿಗೆ ಮಾತ್ರ ಅದು ಲಭ್ಯ ಆಗುತ್ತೆ ಅಂತ ಅಲ್ವಾ. ಸಮಯ ಸಿಕ್ಕಾಗ ನಾವು ಅಂತಹ ಒಂದು ಅವಕಾಶ ಸಿಕ್ಕಾಗ ಉಪಯೋಗ ಮಾಡ್ಕೊಂಡು ಹೋಗ್ಬೇಕು. ಇವತ್ತಲ್ಲ ನಾಳೆ ನಾಡಿದ್ದು ಅಂತ ಅದನ್ನ ನಾವು ಮುಂದೆ ಹಾಕಬಾರ್ದು. ಇದು ಹೇಮಾಡ ಪಂತರು ಅವರಿಗಾಗಿದ್ದು ಬರೀತಾರೆ. ಸಾಧುಗಳ ವಿದ್ಯಾಲಯ. ಈ ಪ್ರಪಂಚದಲ್ಲಿ ಪುರಾತನ ಕಾಲದಿಂದಲೂ ಸಾಧುಗಳ ವಿದ್ಯಾಲಯಗಳಿದೆ. ಅನೇಕ ಸಾಧುಗಳು ಅನೇಕ ಸ್ಥಳಗಳಲ್ಲಿ ಅವತರಿಸಿ ಪರಮಾತ್ಮನಿಂದ ನಿಯಮಿಸಲ್ಪಟ್ಟ ಧ್ಯೇಯವನ್ನ ಕಾರ್ಯಗತ ಮಾಡ್ತಾರೆ. ಬೇರೆ ಸ್ಥಳಗಳಲ್ಲಿದ್ದರೂ ಸಹ ಅವರೆಲ್ಲರೂ ಒಂದೇ. ಏನಂದ್ರೆ ಈ ಪರಮಾತ್ಮನ ಆಜ್ಞೆಯಂತೆ ಎಲ್ಲರೂ ಒಗ್ಗಟ್ಟಿನಿಂದ ಧ್ಯೇಯ ಸಾಧಕರಾಗಿ ಕಾರ್ಯತತ್ಪರರಾಗಿರ್ತಾರೆ. ಇದನ್ನ ಉದಾಹರಣೆ ಮಾಡೋಕ್ಕೆ ಒಂದು ರೀತಿ ಇದೆ ಅಂತ ಹೇಳ್ತಾರೆ ಹೇಮಾಡ ಪಂತರು. ಠಾಕೂರ್ ಅಂತ ರೆವಿನ್ಯೂ ಇಲಾಖೆಯಲ್ಲಿ ಗುಮಾಸ್ತರಾಗಿರ್ತಾರೆ ಶ್ರೀವಿನಾಯಕ ಠಾಕೂರ್. ಸರ್ವೆ ವಿನಾಯಕ ಠಾಕೂರರು ಅವ್ರೇನ್ ಮಾಡ್ತಾರೆ, ಸರ್ವೆ ಪಾರ್ಟಿಯ ಸಂಗಡ ಬೆಳಗಾವಿ ಹತ್ತಿರದ ವಡಗಾವ್ಗೆ ಬರ್ತಾರಂತೆ. ಅಲ್ಲಿ ಕರ್ನಾಟಕದ ಒಬ್ಬ ಸಾಧುವನ್ನ ನೋಡಿ ಭೇಟಿ ಮಾಡಿ ನಮಸ್ಕಾರ ಮಾಡ್ತಾರೆ. ಆ ಸಮಯದಲ್ಲಿ ಅವರು ಸಾಧುಗಳು ಶ್ರೋತೃಗಳಿಗೆ ನಿಶ್ಚಲ ದಾಸರಿಂದ ರಚಿತವಾದಂತಹ ವಿಚಾರ ಸಾಗರದ ಕೆಲವು ಭಾಗಗಳನ್ನು ವಿವರಿಸ್ತಾ ಇರ್ತಾರೆ. ಠಾಕೂರರು ಅವ್ರಿಗೆ ನಮಸ್ಕಾರ ಮಾಡಿ ಹೋಗುವಾಗ ಅವ್ರು ಹೇಳ್ತಾರೆ, ಯಾರು ಸಾಧುವು, ನೀನು ಈ ಪುಸ್ತಕನ ಓದಲೇಬೇಕು. ಈ ಪುಸ್ತಕ ಓದಿದ್ರೆ ನಿನ್ನ ಅಭಿಷ್ಟಗಳೆಲ್ಲ ಈಡೇರುತ್ತೆ. ನೀನು ನಿನ್ನ ಕಾರ್ಯಕ್ಕೋಸ್ಕರ ಮುಂದೆ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡ್ತೀಯ. ನಿನ್ನ ಅದೃಷ್ಟ ಬಲದಿಂದ ನಿನಗೆ ಒಬ್ಬ ಮಹಾ ಸಾಧುವಿನ ದರ್ಶನವಾಗುತ್ತೆ. ಅವರು ನಿನಗೆ ಮಾರ್ಗದರ್ಶಕರಾಗಿ ಸಂತೋಷ ಉಂಟು ಮಾಡ್ತಾರೆ ಅಂತ ಆ ಸಾಧು ಹೇಳಿದ್ರಂತೆ ಅವರಿಗೆ. ಯಾರಿಗೆ? ಶ್ರೀ ಠಾಕೂರ್ ಅವರಿಗೆ. ಇದಾದ ಕೆಲವು ದಿನಗಳ ನಂತರ ಠಾಕೂರ್ ಅವರಿಗೆ ಜುನ್ನರ್ಗೆ ವರ್ಗ ಆಗುತ್ತೆ. ಅಲ್ಲಿ ಹೋಗಲು ಅವರು ನಾಣೆ ಘಟ್ಟವನ್ನ ದಾಟಬೇಕಿತ್ತಂತೆ. ಆ ಘಟ್ಟ ಬಹಳ ಬಿಕ್ಕಟ್ಟಾಗಿದ್ರಿಂದ ಅಲ್ಲಿ ಯಾವ ವಾಹನ ಹೋಗ್ಲಿಕ್ಕೂ ಸಹ ಜಾಗ ಇರೋದಿಲ್ಲ. ಅವರು ಕೋಣದ ಮೇಲೆ ಸವಾರಿ ಮಾಡಿ ಅದನ್ನು ಕೋಣದ ಮೇಲೆ ಸವಾರಿ ಮಾಡಿ ಹೋಗ್ಬೇಕಿರುತ್ತಂತೆ. ಆದ್ರಿಂದ ಕೋಣ ಸಹಾಯದಿಂದ ಘಟ್ಟ ದಾಟಿದ್ರು. ಜುನ್ನರ್ನಲ್ಲಿ ಸ್ವಲ್ಪ ದಿವಸ ಜುನ್ನರ್ನಲ್ಲಿ ಕೆಲಸ ಮಾಡಿದ್ರು. ಆಮೇಲೆ ಕಲ್ಯಾಣ ಅಲ್ಲಿಗೆ ವರ್ಗ ಆಯ್ತಂತೆ. ಅಲ್ಲಿ ನಾನಾ ಸಾಹೇಬ್ರ ಸಂಪರ್ಕ ಅವ್ರಿಗೆ ಬಂತು. ನಾನಾ ಸಾಹೇಬ್ರನ್ನ ಅಲ್ಲಿ ನೋಡಿದ್ರು, ಅವ್ರ ಪರಿಚಯ ಆಯಿತು. ಅಲ್ಲಿಂದ ಅವ್ರಿಗೆ ಸಾಯಿಬಾಬಾರವ್ರ ಬಗ್ಗೆ ತಿಳಿತು. ಹಾಗೆ ಅವರು ಶಿರಡಿಗೆ ಹೋಗಿ ಬಾಬಾ ದರ್ಶನ ಪಡಿಬೇಕು ಅಂತ ತುಂಬ ಆಸೆ ಪಟ್ಕೊಂಡ್ರು. ಮರುದಿನ ಅವ್ರನ್ನ ಶಿರಡಿಗೆ ಹೋಗ್ಬೇಕಿತ್ತು. ಯಾರು? ನಾನಾ ಸಾಹೇಬ್ ಅವರು ಠಾಕೂರ್ ಅವ್ರನ್ನೂ ಬರೋಕ್ಕೆ ಹೇಳಿದ್ರು, ನೀವು ಬನ್ನಿ ನನ್ನ ಜೊತೆಗೆ ಅಂತ. ಆದರೆ ಠಾಕೂರ್ ಅವ್ರಿಗೆ ಒಂದು ಠಾಣಾದಲ್ಲಿ ಸಿವಿಲ್ ನ್ಯಾಯಾಲಯದ ಒಂದು ವಿಚಾರಣೆ ಇತ್ತಂತೆ. ಅದಕ್ಕೆ ಅಯ್ಯೋ ನಂಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಅವರು. ಅವಾಗ ನಾನು ಅವರೊಬ್ಬರೇ ಶಿರಡಿಗೆ ಹೋದರು. ಆಮೇಲೆ ಠಾಕೂರ್ ಅವರು ಠಾಣಾಕ್ಕೆ ಹೋಗಿ ನೋಡ್ತಾರೆ, ಆ ಮೊಕದ್ದಮೆ ಇದೆ ವಿಚಾರಣೆಗೆ ಅಂತ, ಅದು ಮುಂದೂಡಲ್ಪಟ್ಟಿರುತ್ತೆ, ಮುಂದೆ ಹಾಕಿರ್ತಾರೆ. ಆಗ ಅವರು ತುಂಬ ಬೇಜಾರು ಮಾಡ್ಕೊಳ್ತಾರೆ. ಅಯ್ಯೋ ಅವ್ರು ಕರೆದ್ರು, ಸಾಯಿಬಾಬಾರವ್ರನ್ನ ದರ್ಶನ ಮಾಡಿಸ್ತೀನಿ ಅಂತ ಹೋಗಲೇ ಇಲ್ವಲ್ಲ ಅಂತ ಹೇಳಿಬಿಟ್ಟು ಅವರೊಬ್ಬರೇ ಶಿರಡಿಗೆ ಹೋಗ್ತಾರಂತೆ. ಅಲ್ಲಿಂದ ಅವರು ಶಿರಡಿಗೆ ಹೋಗುವಷ್ಟು ಹೊತ್ತಿಗೆ ಚಾಂದೋರ್ಕರ್ ಅವರು ವಾಪಸ್ ಬಂದಿರ್ತಾರೆ. ಅಲ್ಲಿದ್ದ ಕೆಲವು ಸ್ನೇಹಿತರೆಲ್ಲ ಠಾಕೂರವ್ರನ್ನ ಬಾಬಾರವ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ಆಗ ಠಾಕೂರವರು ಬಾಬಾರವ್ರಿಗೆ ನಮಸ್ಕಾರ ಮಾಡ್ತಾರೆ. ಆಗ ಎಷ್ಟು ಸಂತೋಷ ಆಗುತ್ತೆ ಠಾಕೂರವ್ರಿಗೆ ಅಂದರೆ ಹೇಳಕ್ಕೆ ಆಗೋದಿಲ್ಲ, ಅಷ್ಟು ಆನಂದವಾಗುತ್ತೆ. ಅವರು ಸ್ವಲ್ಪ ಹೊತ್ತಾದ್ಮೇಲೆ ಸರ್ವಜ್ಞ ಮೂರ್ತಿಯಾದ ಬಾಬಾರವರು ಇಲ್ಲಿಯ ದಾರಿ, ಆ ಕಾನಡಿಯಪ್ಪ ಯಾರೋ ಅವ್ರು ಹೇಳಿದ್ರಲ್ಲ, ಇವರೊಬ್ರು ಸಾಧುನ್ ಮೀಟ್ ಮಾಡಿರ್ತಾರಲ್ಲ, ಆ ಕಾನಡಿಯಪ್ಪ ಹೇಳಿದ್ರಲ್ಲ, ಅಷ್ಟು ಸುಗಮವಲ್ಲ. ನಾಣೆಘಟ್ಟದಲ್ಲಿ ಕೋಣದ ಮೇಲೆ ಸವಾರಿ ಮಾಡಿದಷ್ಟು ಇದು ಸುಲಭ ಅಲ್ಲ. ಆಧ್ಯಾತ್ಮಿಕ ಪಥದಲ್ಲಿ ನೀನು ಬಹಳ ಶ್ರಮ ಪಡಬೇಕು ಅಂತ. ಇದು ಶಾಕ್ ಆಗ್ಬಿಡ್ತಾರೆ. ಯಾರು? ಠಾಕೂರರು. ಇದೇನಿದು ಹಿಂಗೆ ಹೇಳ್ತಾ ಇದ್ದಾರೆ ಈ ಬಾಬಾ? ಕರ್ನಾಟಕದಲ್ಲಿ ಆ ಸಾಧುವಿನ ಭೇಟಿ ಮಾಡಿ ಆ ಸಾಧು ಏನು ಹೇಳಿದ್ರು ಅಂದಿದ್ದು ನಂಗೆ ಮಾತ್ರ ಗೊತ್ತಾಗಿದೆ, ಯಾರಿಗೂ ಗೊತ್ತಿಲ್ಲ ಅದು. ಆದರೆ ಬಾಬಾ ಅವ್ರಿಗೆ ಇದು ಹೇಗೆ ಗೊತ್ತಾಯ್ತು ಅಂತ ಹೇಳಿ ಅವರು ಗೊತ್ತಾಗೋಯ್ತು ಅವ್ರಿಗೆ. ಬಾಬಾ ಅವರು ಸರ್ವಜ್ಞರು ಅಲ್ವಾ.
ಹೇಳಿದೆ ಬಾಬಾ ಇಸ್ ಎವ್ರಿವೇರ್ ಅಂತ. ಎಲ್ಲ ಗೊತ್ತು, ಹಿ ನೋಸ್ ಎವ್ರಿಥಿಂಗ್ ಅಂತ. ಯಾರ ಮನಸ್ಸಲ್ಲಿ ಏನಿದೆ ಎಲ್ಲ ಗೊತ್ತಾಗತ್ತೆ ಅಂತಿತ್ತಲ್ಲ. ತುಂಬ ಖುಷಿಯಾಗೋಗುತ್ತೆ ಅವ್ರಿಗೆ. ಆವಾಗ ಕರ್ನಾಟಕ ಸಾಧು ಹೇಳಿದ್ರಲ್ಲ ಒಬ್ರು, ಏನು ಮಾಡ್ತೀಯ ನೀನು, ಉತ್ತರ ದಿಕ್ಕಿಗೆ ಹೋಗ್ತೀಯ, ಅಲ್ಲಿ ಮಹಾಪುರುಷರನ್ನ ಭೇಟಿ ಮಾಡ್ತೀಯ, ಇದೆಲ್ಲ ಅದು ನಿಜ ಆಯಿತು. ಆಗ ಠಾಕೂರರು ಮತ್ತೆ ಸಾಯಿಬಾಬಾ ಅವರ ಚರಣಗಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡಿ ಬಾಬಾ ಅಂತ ಕೇಳ್ಕೊತಾರೆ. ಬಾಬಾ ಅವರು ಅಪ್ಪ ಹೇಳಿದ್ದೆಲ್ಲ ಕರೆಕ್ಟ್. ಅಂದರೆ ಅಲ್ಲಿ ಆ ಸಾಧು ಹೇಳಿರ್ತಾರಲ್ಲ, ಕಾನಡಿ ಅಪ್ಪ ಅಂತ ಹೇಳಿದ್ರಲ್ಲ, ಕರ್ನಾಟಕದಲ್ಲಿ ಇದ್ದಂತಹ ಅಪ್ಪ, ಅವ್ರು ಹೇಳಿದ್ದೆಲ್ಲ ಸರಿ. ಆದರೆ ಅದನ್ನು ಅವ್ರು ಕೊಟ್ಟಿದ್ರಲ್ಲ ಒಂದು ಪುಸ್ತಕ, ವಿಚಾರ ಸಾಗರ ಅಂತ ಗ್ರಂಥ ಕೊಟ್ಟಿದ್ರಲ್ಲ, ಅದನ್ನು ಅಭ್ಯಾಸ ಮಾಡು. ಬರೀ ಪಠಣದಿಂದ ಪ್ರಯೋಜನ ಇಲ್ಲ. ಸುಮ್ಮನೆ ಹೀಗೆ ಕುತ್ಕೊಂಡು ಓದ್ಬಿಟ್ರೆ, ಓದಿ ಅರ್ಥೈಸ್ಕೊಳ್ಬೇಕು. ಒಂದೊಂದು ಅಕ್ಷರ, ಒಂದೊಂದು ಪದ, ಒಂದೊಂದು ವಾಕ್ಯ, ಅದನ್ನೆಲ್ಲ ಸುಮ್ಮನೆ ಓದ್ಬಿಟ್ಟು ಹೋಗೋದಲ್ಲ, ಅರ್ಥ ಆಗಬೇಕು, ಅರ್ಥೈಸಿಕೋ ಅಂತ ಹೇಳಿದರು. ಅಭ್ಯಾಸ ಮಾಡು ಅಂತ. ಬರೀ ಪಠಣದಿಂದ ಪ್ರಯೋಜನ ಇಲ್ಲ. ನೀನು ಆಮೇಲೆ ಓದಿದ್ರೆ ಏನು ಉಪಯೋಗ ಆಯಿತಾ? ಅದನ್ನು ಕಾರ್ಯರೂಪಕ್ಕೆ ತರಬೇಕು, ಮಾಡಿ ತೋರಿಸ್ಬೇಕು. ಗುರುಕೃಪಾರಹಿತ ವಿದ್ಯೆ ಮತ್ತು ಅನುಭವ ಜ್ಞಾನರಹಿತ ವಿದ್ಯೆ ನಿಷ್ಪ್ರಯೋಜಕ ಅಂತ ಹೇಳ್ತಾರೆ. ಠಾಕೂರರು ಈ ಒಂದು ವಿಚಾರ ಸಾಗರ ಗ್ರಂಥದ ಪಾರಾಯಣ ಮಾತ್ರ ಮಾಡಿದ್ರು, ಓದೋದು. ಆದರೆ ಶಿರ್ಡಿಯಲ್ಲಿ ಅದರ ಪ್ರಾಯೋಗಿಕ ರೀತಿಯನ್ನು ಕಂಡ್ರು. ಹಿಂಗೆ ಆಗೋದು. ನಾನು ಬಾಬಾರವರ ಸಾಯಿ ಸಚ್ಚರಿತೆ ಹೇಗೆ ಓದಬೇಕು ಅಂದರೆ, ಈ ಗುರುವಾರ ಶುರು ಮಾಡಬೇಕು ನೀವು, ಒಂದು ವಾರದಲ್ಲಿ, ಮುಂದಿನ ಗುರುವಾರದಲ್ಲಿ ಅಷ್ಟು ಓದಿ ಮುಗಿಸ್ಬೇಕು ಅಂತ. ನಾನು ಓದ್ತಾ ಇದ್ದೆ ಅಂತ. ನಾನು ಓದಿದ್ದೀನಿ. ಆದರೆ ಓದಿದರೆ ಏನು? ಇವಾಗ ಓದಿ ಅರ್ಥೈಸಿ ಅದ್ರ ವಿವರಣೆ ಇನ್ನೊಬ್ರು ಕೇಳೋಕ್ಕೆ ಕೊಡ್ತಾ ಇದ್ದೀನಲ್ಲ, ಈಗ ಅದು ನಿಜವಾಗ್ಲೂ ಸಾರ್ಥಕ ಅಂತ ಹೇಳಿದ. ಅಭ್ಯಾಸ ಮಾಡು. ಓದಿ ಅರ್ಥೈಸ್ಕೊಳ್ತಾ ಇದ್ದೀನಿ ಈಗ. ಮತ್ತು ಬಾಬಾರವರು ಹೇಳಿರುವ ನೀತಿ ಎಲ್ಲನೂ ಅದನ್ನು ಆಚರಣೆಗೆ ತಂದರೆ ಆವಾಗದು ಅಭ್ಯಾಸ ಮಾಡು ಅನ್ನೋದಾಯ್ತು ಅಷ್ಟೆ. ಕಲ್ತಿದ್ದನ್ನು ನಾವು ಗೊತ್ತಲ್ಲ, ಶ್ರದ್ಧಾ, ಭಕ್ತಿ, ಸತ್ಯ, ಅದನ್ನೆಲ್ಲ ಸಕಲ ಜೀವರಾಶಿಗಳಲ್ಲೂ ಆತ್ಮವನ್ನು ಕಾಣೋದು, ಇದನ್ನೆಲ್ಲ ನಾವು ಕರಗತ ಮಾಡ್ಕೊಳ್ಬೇಕು. ಆವಾಗಲೇ ಸಾಯಿ ಸಚ್ಚರಿತೆ ಓದಿದ್ದಕ್ಕೂ ಸಹ ಸಾರ್ಥಕ. ಇಲ್ಲದೆ ಹೋದರೆ ನಾನು ಓದಿದೆ ಸಾಯಿ ಸಚ್ಚರಿತೆ, 10 ಸತಿ ಓದಿದ್ದೀನಿ, 20 ಸತಿ ಓದಿದ್ದೀನಿ, ಒಂದೇ ಒಂದು ಅಧ್ಯಾಯ ಓದಿದ್ರು ಸಹ ಅದನ್ನು ಓದಿ ಅರ್ಥ ಮಾಡಿಕೊಂಡು ಅದರಲ್ಲಿ ಏನು ನೀತಿ ಇದೆ, ಏನು ಮಾಡ್ಕೊಂಡಿದ್ದೀವಿ, ಅದನ್ನು ಅಭ್ಯಾಸ ಮಾಡಬೇಕು, ಕರಗತ ಮಾಡ್ಕೊಳ್ಬೇಕು. ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸಹ ಆವಾಗ ನಾವು ಹೇಳ್ಕೊಳ್ಬೋದು, ಹೌದು ನಾನು ಸಾಯಿ ಸಚ್ಚರಿತೆ ಓದಿದ್ದೀನಿ, ತಿಳ್ಕೊಂಡಿದ್ದೀನಿ, ಕಲ್ತಿದ್ದೀನಿ ಬಾಬಾರವರಿಂದ ಅಂತ. ಚೆನ್ನಾಗಿದೆ ಇದು. ಅದಕ್ಕೆ ಅದನ್ನು ಬರೀ ಪಾರಾಯಣ ಮಾಡಿದ್ರು ವಿಚಾರ ಸಾಗರ, ಅವ್ರನ್ನ ಠಾಗೂರು ವಿಚಾರ ಸಾಗರ ಗ್ರಂಥನ. ಈಗ ಶಿರ್ಡಿಯಲ್ಲಿ ಅದರ ಪ್ರಾಯೋಗಿಕ ರೀತಿಯನ್ನು ಈಗ ಕಂಡುಕೊಳ್ತಾರೆ. ನೆಕ್ಸ್ಟು ಅನಂತರಾವ್ ಪಾಠಂಕರ್ ಅಂತ. ಒಂದು ಸತಿ ಪುಣೆಯಲ್ಲಿರ್ತಾರೆ ಇವರು. ಪಾಠಂಕರ್ ಅವರಿಗೆ ಬಾಬಾನ ಕಾಣಬೇಕು ಅಂತ ಆಸೆ ಉಂಟಾಯಿತು. ಶಿರ್ಡಿಗೆ ಬಂದು ಬಾಬಾರವರ ದರ್ಶನ ಪಡಿತಾರೆ. ಬಾಬಾರವರ ಚರಣಗಳಿಗೆ ನಮಸ್ಕಾರ ಮಾಡಿ ಪೂಜೆ ಆದಮೇಲೆ ಅವ್ರನ್ನ ಕುರಿತು ಹೇಳ್ತಾರೆ, ಬಾಬಾರೇ ನಾನು ಬಹಳ ಓದಿದ್ದೀನಿ, ವೇದಾಂತ ಉಪನಿಷತ್ತು ಎಲ್ಲನೂ ಅಭ್ಯಾಸ ಮಾಡಿರ್ತೇನೆ, ಮತ್ತು ಪುರಾಣಗಳು ಎಲ್ಲ ಕೇಳಿದ್ದೀನಿ, ಆದರೂ ನನ್ನ ಮನಸ್ಸಿಗೆ ಶಾಂತಿನೇ ಇಲ್ಲ ಬಾಬಾ. ನನ್ನೆಲ್ಲ ಇಷ್ಟೆಲ್ಲ ಓದಿದ್ದೀನಲ್ಲ, ಅದು ನಿಷ್ಪ್ರಯೋಜಕವಾಗಿದೆ. ಮೂಢಾತ್ಮರಿದಾರಲ್ಲ, ಏನು ಓದ್ದೇನೋ ಅವರೇ ನನಗಿಂತ ಮೇಲು, ನೀವು ಮನಸ್ಸಿಗೆ ಶಾಂತಿ ಉಂಟು ಮಾಡ್ತೀರಾ ಅಂತ ಕೇಳಿಕೊಂಡು ನಿಮ್ಮ ಹತ್ರ ನಾನು ಅದಕ್ಕೆ ಬಂದಿದ್ದೀನಿ, ಶಾಂತಿ ಬೇಕು ಅಂತ. ನನ್ನ ಮೇಲೆ ದಯವಿಟ್ಟು ನನ್ನ ಆಶೀರ್ವದಿಸಿ ಬಾಬಾ ಅಂತ. ಆಗ ಬಾಬಾರವರು ಈ ಒಂದು ನೀತಿ ಕತೆ ಹೇಳ್ತಾರಂತೆ. ಅವರು ಹೇಳ್ತಾರೆ, ಒಂದು ಸಾರಿ ವರ್ತಕ ಒಬ್ಬ ಇಲ್ಲಿಗೆ ಬಂದ. ಅವನ ಮುಂದೆ ಒಂದು ಕುದುರೆ ಲದ್ದಿ ಹಾಕಿತು ಅಂತ. ಆ ವರ್ತಕ ಏನು ಮಾಡಿದ, ಕೂಡಲೇ ತನ್ನ ಬಟ್ಟೆಯನ್ನು ನೆಲಕ್ಕೆ ಹಾಸಿ ಆ 9 ಲದ್ದಿಗಳನ್ನು ಆರಿಸಿ ಮನಃಶಾಂತಿ ಹೊಂದಿದನು ಅಂತ. ಪಟಂಕರ್ ಅವರಿಗೆ ಅರ್ಥ ಆಗಲಿಲ್ಲ ಇದು. ಸಮೀಪದಲ್ಲಿಯೇ ಇದ್ದ ದಾದಾ ಕೇಳ್ಕರ್ನ ಕೇಳ್ತಾರೆ,
ಅದಕ್ಕೆ ಅವ್ರು ನನಗೂ ಸಹ ಪೂರ್ತಿ ಅರ್ಥ ಆಗಲಿಲ್ಲ ಅಂತ. ಆದರೆ ಅವರ ಪ್ರೇರಣೆಯಿಂದ ನನಗೆ ತಿಳಿದಷ್ಟು ಮಾತ್ರ ಹೇಳ್ತೀನಿ ಅಂತ ಕೆಳಗಿಂದ ಹೇಳ್ತಾರಂತೆ. ನನಗೂ ಏನೂ ಅರ್ಥ ಆಗಿಲ್ಲ, ನಿಮ್ಗೆ ಅರ್ಥ ಆಯ್ತಾ? ಕುದುರೆಯೇ ದೇವರ ಕೃಪೆ, ಅದು ಹಾಕಿದ ಲದ್ದಿಗಳೆಂದರೆ ನವವಿಧ ಭಕ್ತಿಗಳು. ನಂಬರ್ ಹೇಳಿದ್ರು ಅಲ್ವಾ, 9 ಅಂತ. ಯಾಕೆ 9? ನವವಿಧ ಭಕ್ತಿಗಳು. ಕುದುರೆ ಏನು, ಅವ್ರ ಉದಾಹರಣೆ ಈ ಕಥೆಯಲ್ಲಿ ಹೇಳಿದ್ದೇನವರು, ಕುದುರೆಯೇ ದೇವರ ಕೃಪೆ, ದೇವರ ಕೃಪೆ ಆಯಿತು. ಅದು ಹಾಕಿದ ಲದ್ದಿಗಳು ಅಂದರೆ ನವವಿಧ ಭಕ್ತಿಗಳು. ಶ್ರವಣ, ಕೀರ್ತನ, ಸ್ಮರಣ, ಚರಣ ಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ ಅಂತ ಹೇಳ್ತಾರೆ. ಶ್ರವಣ, ಕೀರ್ತನ, ಸ್ಮರಣ, ಚರಣ, ಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ ಮತ್ತು ಆತ್ಮನಿವೇದನೆ. ಇವುಗಳಲ್ಲಿ ಯಾವುದಾದ್ರೂ ಶ್ರದ್ಧೆ ಭಕ್ತಿಯಿಂದ ಅಭ್ಯಾಸ ಮಾಡಿದರೆ ಶ್ರೀಹರಿಯು ಭಕ್ತರ ಮನೆಯಲ್ಲಿ ಅವತರಿಸ್ತಾನೆ ಅಂತ ಹೇಳ್ತಾರೆ. ಭಕ್ತಿ ಇಲ್ಲದೆ ಯಾವುದೇ ಒಂದು ಜಪ, ತಪ, ಯೋಗ ಸಾಧನ ಅಥವಾ ವೇದ ಉಪನಿಷದ ಅಭ್ಯಾಸ ಏನೂ ಉಪಯೋಗ ಇಲ್ಲ, ಪ್ರಯೋಜನಕಾರಿಯಲ್ಲ. ನೀನೇ ವರ್ತಕನೆಂದು ಭಾವಿಸಿ ಅವನಂತೆ ನೀನೂ ಸಹ ನವವಿಧ ಭಕ್ತಿಗಳನ್ನು ಅಭ್ಯಾಸ ಮಾಡು. ನಿನ್ನ ಮನಸ್ಸಿನ ಚಂಚಲತೆ ಇದೆಯಲ್ಲ ಅದನ್ನು ಬಿಟ್ಟುಬಿಡು, ಅಂದರೆ ಮನಃಶಾಂತಿನ ಪಡೆಯುವೆ ಅಂತ ಹೇಳ್ತಾರೆ. ಮರುದಿನ ಪಾಟಂಕರ್ ಅವರು ಬಾಬಾರವ್ರಿಗೆ ನಮಸ್ಕಾರ ಮಾಡಕ್ಕೆ ಹೋದಾಗ ಅವರು 9 ಲದ್ದಿಗಳನ್ನು ಕಟ್ಟಿಕೊಂಡೆಯ ಅಂತ ಕೇಳ್ತಾರೆ. ಅದಕ್ಕೆ ಅವರು, ನಾನು ದೀನನು ಬಾಬಾ, ನನ್ನ ಮೇಲೆ ನಿಮ್ಮ ಕೃಪೆ ಇದ್ದರೆ ಮಾತ್ರ ನಾನು ಅವುಗಳನ್ನು ಕಟ್ಟಿಕೊಳ್ಳಬಹುದು ಅಂತಾರೆ. ಆಗ ಬಾಬಾ ಸಂತೋಷದಿಂದ ಅವರನ್ನು ಆಶೀರ್ವಾದ ಮಾಡಿ ನಿನಗೆ ಶಾಂತಿ ದೊರಕುತ್ತದೆ ಅಂತ ಹೇಳ್ತಾರೆ. ಚೆನ್ನಾಗಿದೆ ನೋಡಿ. ಇದು ನವವಿಧ ಭಕ್ತಿ ಅಂತ ಅನಂತರಾವ್ ಪಾಠಂಕರ್ ಅವ್ರದ ಒಂದು ಕಥೆ. ನೆಕ್ಸ್ಟ್, ಪಂಡ್ರಾಪುರದ ವಕೀಲ. ಬಾಬಾರವರು ಸರ್ವಜ್ಞತೆಯಿಂದ ಭಕ್ತರನ್ನ ತಿದ್ದುತ್ತಾ ಇದ್ರು ಅನ್ನೋದನ್ನ ಪರೀಕ್ಷೆ ಮಾಡೋಣ ಅಂತ ಹೇಳ್ತಾರೆ ಹೇಮಾಡ ಪಂತ್ರು. ಏನಾಯ್ತು ಒಂದು ನಿದರ್ಶನ ಹೇಳ್ತಾರೆ, ಇಲ್ಲೊಂದು ಬಾಬಾ ಲೀಲೆ. ಒಂದಿನ ಪಂಡ್ರಾಪುರದ ವಕೀಲರೊಬ್ಬರು ಶಿರ್ಡಿಗೆ ಬಂದರು. ಶಿರ್ಡಿಗೆ ಬಂದು ಎಲ್ಲಿ ಹೋಗ್ತಾರೆ, ಬಾಬಾರವ್ರು ನೋಡೋಕ್ಕೆ ಮಸೀದಿಗೆ ಹೋದರು. ಮಸೀದಿಯೊಳಗೆ ಪ್ರವೇಶ ಮಾಡಿ ಬಾಬಾರವ್ರಿಗೆ ನಮಸ್ಕಾರ ಮಾಡಿದ್ರು. ಬಾಬಾರವ್ರು ಕೇಳದೇ ಇದ್ರು ಸಹ ದಕ್ಷಿಣೆ ಇಟ್ಟರು ಅಲ್ಲಿ, ಬಾಬಾರವ್ರು ಅರ್ಪಿಸಿದ್ರು. ಆಮೇಲೆ ಅವರು ಮಸೀದಿಯೆಲ್ಲ ಮೂಲೆಯಲ್ಲಿ ಒಂದು ಕಡೆ ಕೂತ್ಕೊಂಡ್ಬಿಟ್ಟು ಏನು ನಡೀತಾ ಇದೆ ಅಂತ ನೋಡ್ತಾ ಇದ್ರು. ಸಾಯಿಬಾಬಾ ಕೂಡಲೇ ಹೇಳ್ತಾರೆ ಅವ್ರ ಕಡೆಗೆ ತಿರ್ಕೊಂಡು, ಈ ಜನರು ಎಷ್ಟು ವಂಚಕರು, ಇವರು ನನ್ನ ಪಾದಗಳಿಗೆ ನಮಸ್ಕಾರ ಮಾಡಿಬಿಟ್ಟು ದಕ್ಷಿಣೆ ನೀಡಿ ಹೊರಟೋಗ್ತಾರೆ, ಆದರೆ ಅಂತರಂಗದಲ್ಲಿ ತೆಗಳುತ್ತಾರೆ. ಇದು ವಿಚಿತ್ರ ಅಲ್ವೇ ಅಂತ ಹೇಳಿದ್ರು. ಆ ಮಾತು ವಕೀಲರಿಗೆ ಚುಚ್ಚಿತು. ಅವರು ಬೇರೆ ಯಾರಿಗೂ ಆ ಮಾತು ಅರ್ಥ ಆಗಲಿಲ್ಲ. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಳು ಮುಟ್ಟು ನೋಡ್ಕೊಂಡ ಅಂತ ಅವನಿಗಷ್ಟೇ ತಾನೆ, ಕುಂಬಳಕಾಯಿ ಹೊತ್ಕೊಂಡು ಕದ್ದಿರ್ತಾನೆ, ಅವನಿಗಷ್ಟೇ ಗೊತ್ತು ಅಲ್ಲಿ ನೋವು, ಇನ್ಯಾರ್ಯಾರು ಗೊತ್ತಾಗತ್ತಾ? ಆ ಥರ ವಕೀಲರು ಅದನ್ನು ಅರ್ಥ ಮಾಡ್ಕೊಂಡು ಗ್ರಹಿಸಿ ಮೌನದಿಂದ ಇರ್ತಾರೆ. ಆಮೇಲೆ ಅವರು ವಾಡಕ್ಕೆ ವಾಪಸ್ ಹೋಗುವಾಗ ಕಾಕಾ ಸಾಹೇಬ್ರನ್ನ ಕುರಿತು ಹೇಳ್ತಾರೆ. ಕಾಕಾ ಸಾಹೇಬ್ರ ಹತ್ರ ಹೇಳ್ತಾರೆ, ಬಾಬಾರವ್ರು ಹೇಳಿದ್ರಲ್ಲ ಆ ಮಾತು ಸರಿಯಾಗಿತ್ತು, ಅವ್ರು ನನ್ನನ್ನು ಉದ್ದೇಶಿಸೇ ಹೇಳಿದ್ದವರು. ಇನ್ಮುಂದೆ ನಾನು ಇತರರ ನಿಂದನೆಯನ್ನು ಬಿಡಬೇಕು ಅಂತ ಅರ್ಥ ಸೂಚಿತವಾಗಿದೆ. ಇನ್ಮೇಲೆ ನಾನು ಪರನಿಂದೆ ಮಾಡುವುದಿಲ್ಲ. ಅದಾದ್ಮೇಲೆ ಈ ಥರ ವಿವರಣೆ ಕೊಡ್ತಾರೆ. ಪಂಡ್ರಾಪುರದ ನ್ಯಾಯಾಧೀಶರಾದ ನೂಲ್ಕರ್ ಅವರು ತಮ್ಮ ಆರೋಗ್ಯಾಭಿವೃದ್ಧಿಗೋಸ್ಕರ ಶಿರಡಿಯಲ್ಲಿ ಬಂದು ಉಳ್ಕೊಂಡಿದ್ರು. ಅವರು ಒಂದಿನ ಪಂಡ್ರಾಪುರದ ವಕೀಲ ಗೃಹದಲ್ಲಿ ಕುತ್ಕೊಂಡಿರುವಾಗ ರೋಗವು ಔಷಧಿಗಳಿಲ್ಲದೆ ಫಕೀರರ ದರ್ಶನ ಮಾತ್ರದಿಂದ ಗುಣವಾಗಬಲ್ಲದೆ ಅಂತ. ಇವರು ಯಾಕೆ ಚುಚ್ಚಿರ್ತಾರಲ್ಲ ಅದೇನು ಅಂತ ಅವ್ರು ಹೇಳ್ತಾರೆ, ಏನಾಗಿತ್ತು ಅಂತ ಅವ್ರು ಹೇಳ್ತಾರೆ. ಪಂಡ್ರಾಪುರದ ನ್ಯಾಯಾಧೀಶರಾದ ನೂಲ್ಕರ್ ಅವರು ಆರೋಗ್ಯ ಅಭಿವೃದ್ಧಿಗೋಸ್ಕರ ಶಿರಡಿಯಲ್ಲಿ ಬಂದು ಇರ್ತಾರೆ. ಆವಾಗ ಅವರು ಒಂದಿನ ಪಂಡ್ರಾಪುರದ ವಕೀಲ ಗೃಹದಲ್ಲಿ ಇರುವಾಗ, ಈ ರೋಗಗಳೆಲ್ಲ ಔಷಧಿ ಏನೂ ಇಲ್ಲದೆ ಫಕೀರರ ದರ್ಶನ ಮಾಡಿಬಿಟ್ರೆ ಹೊರಟೋಗತ್ತಾ, ಗುಣ ಆಗತ್ತಾ ಅಂತ ಇವ್ರು ಮಾತಾಡಿರ್ತಾರೆ ಅವತ್ತು ಈ ಪಂಡ್ರಾಪುರದ ವಕೀಲರು. ವಿದ್ವಾಂಸರಾದ
ನೂಲ್ಕರ್ ಅವರು, ಅದು ಇಂಥ ದೊಡ್ಡ ನ್ಯಾಯಾಧೀಶರು, ವಿದ್ವಾಂಸರು ನೂಲ್ಕರು, ಇದನ್ನೆಲ್ಲ ನಂಬೋದು ಸರಿನಾ ಅಂತ ಈ ವಕೀಲರೆಲ್ಲ ಚರ್ಚೆ ಮಾಡ್ಕೊಂಡಿರ್ತಾರೆ. ಆಮೇಲೆ ನ್ಯಾಯಾಧೀಶರು, ಬಾಬಾ ಅವರು, ವಕೀಲರೆಲ್ಲ ಅಪಹಾಸ್ಯ ಮಾಡ್ಕೊಂಡಿರ್ತಾರೆ ಅವತ್ತು. ಅದು ಇವತ್ತು ಬಾಬಾ ಕೊಟ್ಟಿರೋದವ್ರಿಗೆ. ಇಲ್ಲಿ ಬರ್ತಾರೆ, ಕಾಲ್ಮುಟ್ಟು ನಮಸ್ಕಾರ ಮಾಡ್ತಾರೆ, ದಕ್ಷಿಣ ಇಡ್ತಾರೆ, ಆದರೆ ಅಂತರಂಗದಲ್ಲಿ ನಿಂದನೆ ಮಾಡ್ತಾರೆ ಅಂತ. ಆ ಚರ್ಚೆಯಲ್ಲಿ ನಾನೂ ಸಹ ಇದ್ದೆ. ಈಗ ನನಗೆ ಬಾಬಾರವರಿಂದ ನಾನು ಒಂದು ಪಾಠ ಕಲಿತಂತಾಯಿತು. ಬಾಬಾರವರ ನುಡಿ ಅದು ಬೈಗುಳ ಅಂತ ನಾನು ತಗೊಳ್ಳೋದಿಲ್ಲ, ಅದು ನನಗೆ ಅನುಗ್ರಹವಾಗಿದೆ. ಯಾಕೆಂದರೆ ವಿನಾಕಾರಣ ನಾನು ಬೇರೆಯವ್ರನ್ನ ಆ ಥರ ಅಪಹಾಸ್ಯ ಮಾಡೋದು, ನಿಂದನೆ ಮಾಡೋದು ಎಲ್ಲ ಮಾಡಬಾರ್ದು ಅನ್ನೋದನ್ನು ಬಾಬಾ ನನಗೆ ಬುದ್ಧಿ ಕಲಿಸಿದ್ರು ಅಂತ ಅವರು ವಕೀಲರು ದೀಕ್ಷಿತರಿಗೆ ಹೇಳ್ತಾರೆ. ನನಗೆ ಹೇಳಿದ್ದು ಬಾಬಾ, ಯಾಕೆಂದರೆ ನಾನು ಈ ಥರ ಮಾಡಿದ್ದೆ. ನೋಡಿ, ಶಿರ್ಡಿ ಪಂಡ್ರಾಪುರದಿಂದ ದೂರದಲ್ಲಿದೆ, ಆದರೂ ಸಹ ಬಾಬಾ ಅವರು ತಮ್ಮ ಸರ್ವಜ್ಞತ್ವದಿಂದ ಪಂಡ್ರಾಪುರದ ವಕೀಲ ಗೃಹದಲ್ಲಿ ಏನಾಗಿದೆ ಆ ಸಂಭಾಷಣೆ ಅವ್ರಿಗೆ ಗೊತ್ತಿರುತ್ತೆ ನೋಡಿ. ಅಯ್ಯಪ್ಪ, ನದಿ, ಕಾಡು, ಬೆಟ್ಟ ಮೊದಲಾದವುಗಳು ಅವರ ದೃಷ್ಟಿಗೆ ಅಡ್ಡ ಬರ್ತಾನೆ ಇರಲಿ. ಏನೇ ಅಡ್ಡ ಇದ್ರೂ ಸಹ ಅವರಿಗೆ ದೃಷ್ಟಿ ಇತ್ತು, ಎಲ್ಲ ಗೊತ್ತಾಗ್ತದೆ. ಎಲ್ಲ ವರ್ಗದ ಎಲ್ಲರ ಇಂಗಿತವನ್ನ ಅವರು ತಿಳಿದವರಾಗಿದ್ರು. ಭಕ್ತನು ಎಲ್ಲಿಯೇ ಇರಲಿ, ಎಷ್ಟೇ ದೂರದಲ್ಲಿರಲಿ, ಸಾಯಿಯವರ ದೃಷ್ಟಿಯಿಂದ ಮಾತ್ರ ದೂರ ಇರ್ತಾ ಇರಲಿಲ್ಲ. ಈ ಘಟನೆ ಆದಮೇಲೆ ವಕೀಲರಿಗೆ ಜ್ಞಾನೋದಯ ಆಯಿತು, ಸನ್ಮಾರ್ಗ ಪ್ರವರ್ತಕರಾಗಲು ಸಾಧ್ಯವಾಯಿತು ಅವರಿಗೆ. ಇದು ಈ ಕತೆ, ವಕೀಲರ ಕತೆ ಒಂದು ನಿದರ್ಶನ, ನಮಗೆ ಕತೆ ಆಗಿದ್ದು. ಇದು ಎಲ್ಲರಿಗೂ ಅನ್ವಯಿಸುತ್ತಲ್ವ. ಸೊ ಸನ್ಮಾರ್ಗ ಪ್ರವರ್ತಕರಾಗಲು ನಾವು ಎಲ್ಲರೂ ಶ್ರಮಿಸಬೇಕು, ಪರನಿಂದೆ ಬಿಟ್ಟು ಬಿಡಬೇಕು. ಇಲ್ಲೂ ಅಷ್ಟೇ, ಸಾಯಿಬಾಬಾ ಅವ್ರ ಸ್ವಚ್ಛತೆ ಕೇಳ್ಕೊಂಡು, ಓ ಬಾಬಾ ಹಂಗೆ ಮಾಡಿಬಿಡ್ತಾರ, ಹಿಂಗೆ ಮಾಡಿಬಿಡ್ತಾರ, ಅದು ಎಲ್ಲಾದರೂ ಹೇಳಿದ್ರೆ ಯಾರಾದರೂ ಎಲ್ಲ ಗೊತ್ತಾಗತ್ತೆ ಬಾಬಾ ಅವ್ರಿಗೆ ಏನು ಮಾಡ್ತಾರೆ ಅಂತ, ಅವ್ರ ಥರ. ಅದಕ್ಕೆ ನಾವು ಹೇಳೋದು, ಮೇಲೆಲ್ಲ ಒಂದು, ಒಳಗೆಲ್ಲ ಒಂದು ಅಂತ. ಒಂದೇ ಒಂದು ಹೋಲಿಕೆ ಕೊಡೋದಾದರೆ ನಾನು ಹೇಳ್ತೀನಿ ಯಾವಾಗಲೂ, ಓಹೋ ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿರ್ತಾರೆ, ಓ ಅಂತ ನೋಡಿದ್ರೆ ಒಳಗಡೆ ಎಲ್ಲ ಹೊಲಸು ತುಂಬಿರುತ್ತೆ, ಮೇಲೊಂದು ನಟನೆ ಒಳಗೊಂದು ಅಂತ. ನಿಮ್ಮದು ಓ ಚೆನ್ನಾಗಿದ್ದೀರಾ, ತುಂಬ ಚೆನ್ನಾಗಿದ್ದೀರಾ, ಓ ಅಂತೆಲ್ಲ ಹೇಳಿ ಇವಳು ಅಂತ ಒಳಗೆ ಹೋಗಿ ಬೈಕೊಂತಾರಲ್ಲ, ಹಾಗೆ ಮಾಡೋದು ಬೇಡ. ಹಾಗಾದರೆ ನಾವೆಲ್ಲ ಏನಾಗ್ತೀವಿ, ಒಳಗೆಲ್ಲ ಹೊರಗೆ ಪರ್ಸನಾಲಿಟಿ, ಒಳಗೆ ಮುನ್ಸಿಪಾಲ್ಟಿ ಥರ ಆಗ್ಬಿಡ್ತೀವಿ. ಹಾಗಾಗೋದು ಬೇಡ. ಸೊ ಬಾಬಾರವರ ಸಾಯಿ ಸಚ್ಚರಿತೆಯ 21ನೇ ಅಧ್ಯಾಯ ನಮಗೆ ಬಹಳಷ್ಟು ನೀತಿಯನ್ನು ಕಲಿಸಿದೆ. ಇದನ್ನು ಬಾಬಾರವರು ಹೇಳಿದ ಹಾಗೆ ಬರೀ ಪಠಣ ಮಾಡೋದಲ್ಲ, ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾ ಇಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಅಧ್ಯಾಯ 24 ಸಂಪೂರ್ಣವಾಯಿತು. ಸಾಯಿ ಪ್ರಣಾಮ. ಓಂ ಶ್ರೀ ಸದ್ಗುರು ಸಚ್ಚಿದಾನಂದ ಸಾಯಿನಾಥ್ ಮಹಾರಾಜ್ ಕಿ ಜೈ. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ನಿನ್ನೆ ವಿಶ್ವ ಅಮ್ಮಂದಿರ ದಿನಾಚರಣೆ ಅಲ್ವಾ, ಅದ್ರ ಕುರಿತು ಓದಿದ್ದು ಒಂದು ಫಾರ್ವರ್ಡ್ನ ಹೇಳ್ತೇನೆ. ನಾವು ಹೇಳ್ತೀವಿ, ಸಾಯಿಯೇ ತಂದೆಯು, ಸಾಯಿಯೇ ತಾಯಿಯು, ಸಾಯಿಯೇ ಸರ್ವವು ಜಗಕ್ಕೆಲ್ಲ ಅಲ್ವಾ. ಸಾಯಿನ ನಾವು ತಂದೆ ತಾಯಿ ಎಲ್ಲ ಸರ್ವ ಅಂತ ತಿಳ್ಕೊಂಡಿರ್ತೀವಿ. ಭಕ್ತ ಕರೆದಾಗ, ಬಾಬಾ ಅಂತ ಕರೆದಾಗ ಓಡೋಡಿ ಬರ್ತಾರೆ ಸಾಯಿ. ಇದನ್ನು ನೆನ್ಪು ಮಾಡ್ಕೊತಾ ಇದ್ದಂಗೆ ಕೃಷ್ಣ ನಿರ್ಯಾಣ ಸಮಯದಲ್ಲಿ ಕಾಲಿಗೆ ಶರ ಚುಚ್ಚುತ್ತಲ್ಲ ಬಾಣ, ಆಗ ಅಮ್ಮ ಅಂತ ಕಿರ್ಚ್ಕೋತಾನಂತೆ ವೇದನೆಗೆ. 3 ಜನ ತಾಯಂದಿರು ಓಡಿ ಬರ್ತಾರಂತೆ. ಯಾರಿದು 3 ಜನ ತಾಯಂದಿರು ಅಂತ ಹೇಳಿದ್ರೆ, ಒಬ್ಳು ದೇವಕಿ, ಅಂದರೆ ಜನ್ಮ ಕೊಟ್ಟ ತಾಯಿ ಬರ್ತಾಳೆ, ಮಗು ಕರಿತಲ್ಲ ಅಂತ. ಇನ್ನೊಬ್ಳು ಸಾಕಿ ಸಲಹಿ ಪೋಷಿಸಿದಂತಹ ತಾಯಿ ಯಶೋಧೆ. ಆದರೆ 3ನೇ ತಾಯಿ ಯಾರು? 3ನೇ ತಾಯಿಯಲ್ಲಿ ಬಂದಿರೋದು ಯಾರು ಗೊತ್ತಾ? ನೀವು ನಂಬಲಿಕ್ಕೆ ಆಗೋದಿಲ್ಲ. ಊತನಿ ರಾಕ್ಷಸಿ ಬಂದಿರ್ತಾಳೆ. ಇವರಿಬ್ಬರಿಗೂ ಆಶ್ಚರ್ಯ, ನೋಡ್ತಾರೆ. ಆವತ್ತು ಮೈಯಲ್ಲೆಲ್ಲ ವಿಷ ತುಂಬಿಕೊಂಡು ಕೃಷ್ಣನನ್ನು ಸಾಯಿಸಕ್ಕೆ ಬಂದಿದ್ದೆ, ಇವತ್ತು ಅವನ ಸಾವು ಕಾಣಲಿಕ್ಕೆ
ಬಂದಿದೆಯಾ ಅಂತ ಕೇಳ್ತಾರೆ. ತುಂಬ ದುಃಖ ಆಗುತ್ತೆ. ಪೂತನಿ ಹೇಳ್ತಾರೆ, ಜಗತ್ತಿನಲ್ಲಿ ಮಕ್ಕಳನ್ನು ಹಡಿದು ಅಂದರೆ ಜನ್ಮ ನೀಡಿ ತಾಯಿ ಆಗ್ಬೋದು, ಪಾಲನೆ ಪೋಷಣೆ ಮಾಡಿ ಸಾಕಿದ ಅಮ್ಮ ಅಂತ ತಾಯಿ ಆಗ್ಬೋದು, ಆದರೆ 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 ಅಂತ ಪಾಪ ಹೇಳ್ತಾಳೆ. ನೀವಿಬ್ಬರು ಹುಟ್ಟಿಸಿ ಬೆಳೆಸಿ ತಾಯಿಯರಾಗಿದ್ದೀರ, ಆದರೆ ಕೃಷ್ಣ ನನ್ನ ಎದೆಯೊಳಗಿರುವಂತಹ ವಿಷ ಹೀರಿ ನನ್ನ ತಾಯಿಯಾಗಿ ಹುಟ್ಟಿಸಿದಾನವನು. ನನ್ನ ತಾಯ್ತನಲ್ಲಿ ಸೃಷ್ಟಿ ಮಾಡಿದ. ಹುಟ್ಟಿಸಿ ಪಾಲಿಸಿ ಪೋಷಿಸಿ ತಾಯಿಯಾಗೋದು ಸಹಜ, ಆದರೆ ಮಗುವಿನಿಂದ ನಾನು ತಾಯಿ ಆದ್ನಲ್ಲ, ಮಗುವಿನಿಂದ ತಾಯಿಯಾಗಿ ಹುಟ್ಟೋದು ತುಂಬ ವಿಶೇಷ. ಮತ್ತು ಈ ಥರ ನನ್ನ ಹುಟ್ಟಿಸಿದ ಮಗ ಅಮ್ಮ ಅಂತ ಇರುವಾಗ ನಾನು ಬರದೇ ಇರೋಕ್ಕಾಗತ್ತಾ ಅಂತ ಪೂತನಿ ಕೇಳ್ತಾಳಂತೆ. ನೋಡಿ, ನಿಜ ಸುಳ್ಳು ನಂಗೆ ಗೊತ್ತಿಲ್ಲ ಇದು, ಅಂದರೆ ಇದರಲ್ಲಿ ಹೇಳೋದು ರಾಕ್ಷಸ ಹೃದಯನು ಕರಗುತ್ತೆ, ಅದರಲ್ಲೂ ಒಂದು ಒಳ್ಳೆತನನ ಹುಟ್ಟು ಹಾಕ್ಬೋದು ಅನ್ನೋದಕ್ಕೆ ಕೃಷ್ಣ ಪರಮಾತ್ಮ ಉದಾಹರಣೆಯಾಗಿದ್ದಾನೆ. ಇದು ಒಂದು ತಾಯಂದಿರ ದಿನದಲ್ಲಿ ತುಂಬ ಅರ್ಥಗರ್ಭಿತವಾದಂತಹ, ಮನಸ್ಸಿಗೆ ನಾಟುವಂತಹ ಒಂದು ವಿಷಯ ಆದ್ದರಿಂದ ನಾನು ಇದನ್ನು ಎಲ್ಲರ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ.